ಎಲ್ರಿಗೂ ನಮಸ್ಕಾರ. ಕವಿತಾ ಹೆಗ್ಡೆ ಅಭಯಂ ಅವರ ನೀವು ಗೆಲ್ಲಬಹುದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೂಗಲ್ ಮೀಟ್ನಲ್ಲಿ ನಡೆದ ಈ ಕಾರ್ಯಕ್ರಮದ ವಿಡಿಯೋವನ್ನು ಈಗ ನಾವೆಲ್ಲರೂ ವೀಕ್ಷಿಸೋಣ. ಬನ್ನಿ, ನೀವು ಗೆಲ್ಲಬಹುದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲು ಹಿರಿಯರಾದ ನಿಮ್ಮೆಲ್ಲರ ಅನುಮತಿಯನ್ನು ವಿನಮ್ರವಾಗಿ ಕೋರುತ್ತೇನೆ. ಈ ದಿನ ಕವಿತಾ ಹೆಗ್ಡೆ ಅಭಯಂ ಅವರ ನೀವು ಗೆಲ್ಲಬಹುದು ಎಂಬ ಪುಸ್ತಕದ ಬಿಡುಗಡೆ ಸಮಾರಂಭ ನಮ್ಮೆಲ್ಲರ ಸಹೃದಯ ಮನಸ್ಸುಗಳನ್ನು ಒಂದುಗೂಡಿಸಿರುವುದು ನಿಜಕ್ಕೂ ಸಂಭ್ರಮದ ಸಂಗತಿ. ಈ ಕಾರ್ಯಕ್ರಮ ನಿಮ್ಮದೇ ಎನ್ನುವಷ್ಟು ಪ್ರೀತಿಯಿಂದ ನೀವೆಲ್ಲ ಸೇರಿರುವುದು ನಿಮ್ಮ ಸಾಹಿತ್ಯ ಪ್ರೀತಿಯ ದ್ಯೋತಕವಲ್ಲದೆ ಇನ್ನೇನು. ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಅತ್ಯಂತ ಆತ್ಮೀಯ ಸ್ವಾಗತ. ತೇನ ವಿನೋ ಗುಣಮಪಿ ನ ಚಲತಿ, ದೇವ ನೀ ಇರದೆ ಹುಲ್ಲು ಕಡ್ಡಿ ಕೂಡ ಅಲುಗಾಡದಂತೆ. ಹಾಗಾಗಿ ಆ ದೇವರು ನಮ್ಮೆಲ್ಲರನ್ನು ನಮ್ಮ ಪ್ರತಿ ಹೆಜ್ಜೆಗಳಲ್ಲೂ ಕಾಯಲಿ, ಕಣ್ಣಾಗಲಿ, ಬರಹ ಬದುಕು ಎರಡನ್ನೂ ಹರಸಲಿ ಎಂಬ ಅಕ್ಷರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ತಲ್ಲಣಗಳು ತುಂಬಿದ ಈ ಬದುಕಿನಲ್ಲಿ ಭರವಸೆಯ ಬೆಳ್ಳಿ ರೇಖೆ ಅದು ಹೇಗೋ ತುಸು ಕಂಡರೂ ಸಾಕು, ಅದೇನು ಸಮಾಧಾನ. ಬವಣೆಯ ಬದುಕಿಗೆ ತನ್ನಿಂದ ಆದ ಕಿರು ಸಮಾಧಾನ ಹೇಳಲು ಆಶಿಸುವ ಲೇಖಕಿ ಕವಿತಾ ಹೆಗ್ಡೆ ಅಭಯಂ ಅವರ ಈ ಮಹದಾಸೆಯನ್ನು ಹೊತ್ತು ನಿಮ್ಮ ಮುಂದೆ ಬಂದ ಪುಸ್ತಕವೇ ನೀವು ಗೆಲ್ಲಬಹುದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷ ಆಹ್ವಾನಿತರಾಗಿ ಶ್ರೀ ವಿಠ್ಠಲದಾಸ್ ಕಾಮತ್ ಅವರು, ಅತಿಥಿಗಳಾಗಿ ಶ್ರೀ ಅಶೋಕ್ ಕರೋಡೆ ಅವರು ಹಾಗೂ ಪ್ರಕಾಶ್ ಕಡಿಮೆ ಅವರು ಹಾಗೂ ಅಧ್ಯಕ್ಷರಾಗಿ ಶ್ರೀ ಸುರೇಶ್ ಹೆಗ್ಡೆ ಅವರು ಉಪಸ್ಥಿತರಿದ್ದಾರೆ. ಅವರೊಂದಿಗೆ ಗಣ್ಯರಾದಂತಹ ನೀವೆಲ್ಲ ಇರುವುದು ಅತ್ಯಂತ ಸಂತೋಷದ ವಿಷಯ. ಅತಿಥಿಗಳ ಪರಿಚಯ ಮಾಡಿಕೊಡುತ್ತಾ ಸರ್ವರಿಗೂ ಸ್ವಾಗತ ಕೋರಲು ಈಗ ನಮ್ಮೊಂದಿಗೆ ಇದ್ದಾರೆ ಶ್ರೀಮತಿ ಸುಚಿತ್ರಾ ಹೆಗ್ಡೆ. ಅವರು ಓರ್ವ ಸೃಜನಶೀಲ ಲೇಖಕಿ ಹಾಗೂ ಭರವಸೆಯ ಕವಿಯತ್ರಿ. ಉತ್ತರ ಕನ್ನಡದ ಈ ಪ್ರತಿಭಾವಂತ ಕುಡಿ ತೊಡಗಿದ್ದಾರೆ. ಇತ್ತೀಚೆಗಷ್ಟೇ ಬಿಡುಗಡೆಯಾದ ಹಾಗೂ ಕವನ ಸಂಕಲನದ ಮೂಲಕ ಕನ್ನಡದ ಕವಿ ಮನಗಳಿಗೆ ಹತ್ತಿರವಾದ ಸುಚಿತ್ರಾ ಹೆಗ್ಡೆ ಅವರು ಅತಿಥಿಗಳ ಪರಿಚಯ ಮಾಡಿಕೊಟ್ಟು ಎಲ್ಲರಿಗೂ ಸ್ವಾಗತ ಕೋರಬೇಕಾಗಿ ಅವರಲ್ಲಿ ನಾನು ವಿನಂತಿಸುತ್ತೇನೆ. ತುಂಬಾ ಧನ್ಯವಾದಗಳು ಮುದ್ದು ಸಾನಿಕಾ ಹೆಗ್ಡೆ ಅವರಿಗೆ. ತುಂಬಾ ಸುಂದರವಾಗಿ ಕಾರ್ಯಕ್ರಮವನ್ನು ಆರಂಭ ಮಾಡಿರುವ ಕುಮಾರಿ ಸಾನಿಕಾ ಹೆಗ್ಡೆಗೆ ನನ್ನ ಶುಭ ಹಾರೈಕೆಗಳು. ಇಂದಿನ ಶುಭ ಸಂಜೆಯ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾಗುತ್ತಿರುವ ಎಲ್ಲಾ ಸಾಹಿತ್ಯಾಸಕ್ತರಿಗೆ ನನ್ನ ಆತ್ಮೀಯ ನಮನಗಳು. ಮೊಟ್ಟ ಮೊದಲನೇದಾಗಿ ನನ್ನ ಪ್ರೀತಿಯ ತಂಗಿ, ಪ್ರತಿಭಾವಂತ ಲೇಖಕಿ ಕವಿತಾ ಹೆಗ್ಡೆ ಅಭಯಂಗೆ ಹಾರ್ದಿಕ ಅಭಿನಂದನೆಗಳು. ಈ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ನನಗೆ ಒಂದು ಥಾಟ್ ಬರ್ತಾ ಇದೆ. ನನ್ನ ಮಟ್ಟಿಗೆ ಪುಸ್ತಕ ಓದುವುದೆಂದರೆ ಒಂದು ಅನನ್ಯವಾದ ಕ್ರಿಯೆ. ಯಾವುದೇ ಡಿಜಿಟಲ್ ಮಾಧ್ಯಮಗಳು ಕೂಡ ಈ ಪುಸ್ತಕ ಓದುವ ಅನುಭವಕ್ಕೆ ಸಾಟಿಯೇ ಇಲ್ಲ. ಓದುತ್ತಾ ಓದುತ್ತಾ ನಾವು ಕಟ್ಟಿಕೊಳ್ಳುವಂತ ಒಂದು ಭಾವ ಲೋಕ ಇದೆಯಲ್ಲ, ಅದು ಯಾವ ದೃಶ್ಯ ಮಾಧ್ಯಮಗಳಿಗೂ ಅಥವಾ ಡಿಜಿಟಲ್ ಮಾಧ್ಯಮಗಳಿಗೂ ಯಾವುದೇ ಕಾರಣಕ್ಕೂ ಹೋಲಿಕೆ ಮಾಡುವಂತಿಲ್ಲ. ಡಿಜಿಟಲ್ ಮಾಧ್ಯಮಗಳಲ್ಲಿ ಜಸ್ಟ್ ನಿಮ್ಮ ಕಲ್ಪನೆಗೆ ಏನೂ ಇರುವುದಿಲ್ಲ ಅಲ್ಲಿ. ಆದ್ರೆ ಓದುವ ಕ್ರಿಯೆಯಲ್ಲಿ ನಾವು ನಮ್ಮ ಇಮ್ಯಾಜಿನೇಷನ್ ಅಥವಾ ಕಲ್ಪನಾ ಲೋಕವನ್ನು ಕಟ್ಟಿಕೊಳ್ಳುತ್ತಾ ನಾವು ಅದರಲ್ಲಿ ಭಾಗಿಯಾಗುತ್ತೇವೆ. ನನ್ನ ಮಟ್ಟಿಗೆ ಅದಕ್ಕೆ ಇರಬಹುದು ಇಂದಿಗೂ ಕೂಡ ಈ ಬರೆಯುವ ಮತ್ತು ಪುಸ್ತಕ ಬರೆಯುವ ಮತ್ತು ಓದುವ ಕಾಯಕ ನಿರಂತರವಾಗಿ ನಡೆಯುತ್ತಿರುವುದು. ಇದೊಂದು ವಿಷಯ ಅಂದ್ರೆ, ಈ ಕಾಲದಲ್ಲಿ ಮಕ್ಕಳನ್ನು ಬೆಳೆಸುವುದು ಎನ್ನುವುದು ಒಂದು ತುಂಬಾ ಸಂಕೀರ್ಣವಾದ ಕ್ರಿಯೆಯಾಗಿದೆ. ಹಿಂದಿನ ಕಾಲದಂತೆ ಮಕ್ಕಳಿಗೆ ಹೊಟ್ಟೆ ಬಟ್ಟೆ ಮತ್ತು ವಿದ್ಯೆ ಕೊಟ್ರೆ ಮುಗಿದು ಹೋಗುವುದಿಲ್ಲ. ಮಗುವಿನ ವ್ಯಕ್ತಿತ್ವ ವಿಕಸನ, ಸರ್ವಾಂಗೀಣ ಬೆಳವಣಿಗೆ, ಮಾನಸಿಕ ಆರೋಗ್ಯ ಇವೆಲ್ಲ ಇಂದಿನ ಪಾಲಕರನ್ನು ಪ್ರತಿ ಕ್ಷಣ ಕಾಡುತ್ತಿರುವ ಸಮಸ್ಯೆಗಳು. ಹದಿಹರೆಯದ ಮಕ್ಕಳ ಪೋಷಕರಂತೂ ತಂತಿಯ ಮೇಲೆ ನಡೆದ ಹಾಗೆ ನಡೀತಾ ಇರ್ತಾರೆ. ನಮ್ಮ ಕಡೆ ಒಂದು ಗಾದೆ ಇದೆ, 3 ಹೇಳಿದರೆ ಕಡಿಮೆ, 6 ಹೇಳಿದರೆ ಹೆಚ್ಚು. ಈ 3 ಮತ್ತು 6ರ ನಡುವೆ ಒಂದು ಹದ ತಪ್ಪದಂತೆ ಹಿತಮಿತವಾದ ಮತ್ತು ಆರೋಗ್ಯಕರವಾದ ಪೇರೆಂಟಿಂಗ್ಗಳ ಸಾಧ್ಯತೆ ಬಗ್ಗೆ ಹೇಳುವ ಪುಸ್ತಕವೇ ಕವಿತಾ ಹೆಗ್ಡೆ ಅಭಯಂ ಅವರ ನೀವು ಗೆಲ್ಲಬಹುದು. ಮಕ್ಕಳು
ಮತ್ತು ಅವರ ಪಾಲಕರು ಪ್ರತಿಯೊಬ್ಬರೂ ಓದಲೇಬೇಕಾದ ಪುಸ್ತಕವಿದು. ಕಿಶೋರಾವಸ್ಥೆಯ ಮಕ್ಕಳ ಅನೇಕ ಸಮಸ್ಯೆಗಳಿಗೆ ಹಾಗೆಯೇ ಪಾಲಕರ ಅನೇಕ ಸಮಸ್ಯೆಗಳಿಗೆ ಈ ಪುಸ್ತಕದಲ್ಲಿ ಪರಿಹಾರವಿದೆ. ಆದ್ದರಿಂದ ಮತ್ತೊಮ್ಮೆ ಲೇಖಕಿ ಕವಿತಾ ಹೆಗಡೆಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಇಂಥ ಅದ್ಭುತ ಪುಸ್ತಕ ಬರೆದಿರುವುದಕ್ಕೆ ನನ್ನ ಧನ್ಯವಾದಗಳನ್ನು ಕೂಡ ಸಲ್ಲಿಸುತ್ತೇನೆ. ಕವಿತಾ, ಎಲ್ಲ ಯಶಸ್ಸು ನಿನ್ನದಾಗಲಿ ಎಂದು ತುಂಬ ಮನದಿಂದ ಹಾರೈಸುವೆ. ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಶ್ರೀ ವಿಠಲ್ ದಾಸ್ ಕಾಮತರು ಪತ್ರಿಕಾ ರಂಗದಲ್ಲಿ ಸದಾ ಕೇಳಿಬರುವ ಜನಜನಿತ ಹೆಸರು. ಮೂಲತಃ ಉತ್ತರ ಕನ್ನಡದವರಾದ ಅಂಕೋಲಾದವರಾದ ಕಾಮತರು ಕಳೆದ 30 ವರ್ಷಗಳಿಂದ ಹೊಸ ದಿಗಂತ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ನಿರ್ಭೀತ ಪತ್ರಕರ್ತರೆಂದೇ ಹೆಸರಾಗಿದ್ದಾರೆ. ಪ್ರಸ್ತುತ ಹೊಸ ದಿಗಂತದ ಹುಬ್ಬಳ್ಳಿ ಶಾಖೆಯಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಿದ್ದಾರೆ. ಶ್ರೀಯುತರು ಜನಪರ ಕಾಳಜಿ ಮತ್ತು ಸಾಮಾಜಿಕ ಕಳಕಳಿಗಳನ್ನು ಹೊಂದಿರುವ ಅಪರೂಪದ ವ್ಯಕ್ತಿತ್ವ. ಯುವ ಜನತೆಗೆ ಸ್ಫೂರ್ತಿ ತುಂಬುವ ಪ್ರಭಾವಶಾಲಿ ಭಾಷಣಕಾರ ಕೂಡ ಹೌದು. ಸಮಾಜ ಸೇವೆಗೆ ಸದಾ ಸಿದ್ಧವಿರುವ ಈ ಧೀಮಂತ ಪತ್ರಕರ್ತರಾದ ಶ್ರೀ ವಿಠಲ್ ದಾಸ್ ಕಾಮತರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯ. ಸರ್, ನಿಮಗೆ ಪುಸ್ತಕ ತಂಡದ ಪರವಾಗಿ, ಲೇಖಕಿಯ ಪರವಾಗಿ, ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತಗಳು. ವೆಲ್ಕಮ್ ಸರ್. ಇಂದಿನ ಅತಿಥಿಗಳಾದ ಶ್ರೀ ಅಶೋಕ್ ನರೋಡೆ ಅವರ ಪೂರ್ಣ ಪರಿಚಯ ನಾನು ಹೇಳಬೇಕು ಅಂದ್ರೆ ಅದಕ್ಕೆ ಈ ಕಾರ್ಯಕ್ರಮವೇ ಸಾಲುವುದಿಲ್ಲ. ಅವರು ಸಾಹಿತಿಗಳು, ವಿಮರ್ಶಕರು, ಗ್ರಂಥ ಸಂಪಾದಕರು, ಎಂಫಿಲ್, PhD ವಿದ್ಯಾರ್ಥಿಗಳ ಮಾರ್ಗದರ್ಶಕರು, ಎಲ್ಲಕ್ಕೂ ಮಿಗಿಲಾಗಿ ಕನ್ನಡ ಪ್ರಾಧ್ಯಾಪಕರು. ಕಳೆದ 30 ವರ್ಷಗಳಿಂದ ಮಹಲಿಂಗಪುರದ KLE ಪದವಿ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಧ್ಯಯನ, ಅಧ್ಯಾಪನ, ಸಾಹಿತ್ಯ ರಚನೆ, ಸಾಂಸ್ಕೃತಿಕ ಸಂಘಟನೆ ಮುಂತಾದ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದಂತವರು ಡಾಕ್ಟರ್ ನರೋಡೆಯವರು. ಸೃಜನ ಮತ್ತು ಸೃಜನೇತರ ಎರಡೂ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿರುವ ಡಾಕ್ಟರ್ ನರೋಡೆ ಕನ್ನಡ ಸಾಹಿತ್ಯದ ವಿಭಿನ್ನ ನೆಲೆಗಳು, ಹೊಸಗನ್ನಡ, ಹಳೆಗನ್ನಡ ಮಹಾಕಾವ್ಯಗಳು, ಪ್ರವಾಸ ಸಾಹಿತ್ಯ, ಕನ್ನಡ ಸಾಹಿತ್ಯದಲ್ಲಿ ಮಹಿಳಾ ಸಂವೇದನೆ, ಕುವೆಂಪು ಕಾವ್ಯದಲ್ಲಿ ಸಾಮಾಜಿಕ ಚಿಂತನೆಗಳು, ಬಂಡಾಯ ಸಾಹಿತ್ಯದ ವಿಭಿನ್ನ ನೆಲೆಗಳು ಮುಂತಾದ 20ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇಂಥ ಅಸಾಮಾನ್ಯ ಸಾಧಕರಾದ ಡಾಕ್ಟರ್ ನರೋಡೆಯವರನ್ನು ನಮ್ಮ ಪುಸ್ತಕ ತಂಡದ ಪರವಾಗಿ, ಲೇಖಕಿಯ ಪರವಾಗಿ ಸ್ವಾಗತಿಸಲು ತುಂಬಾ ಹೆಮ್ಮೆ ಎನಿಸುತ್ತದೆ. ಸರ್, ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ. ಇನ್ನೋರ್ವ ಅತಿಥಿಯಾಗಿ ಭಾಗವಹಿಸುತ್ತಿರುವವರು ಶ್ರೀ ಪ್ರಕಾಶ್ ಕಡ್ಮೆ. ಕಡ್ಮೆ ಅವರದು ಸಾಹಿತ್ಯಾಸಕ್ತರಿಗೆ ಚಿರಪರಿಚಿತ ಹೆಸರು. ಇವರ ವ್ಯಕ್ತಿತ್ವದ ಬಗ್ಗೆ ನಾನು ಕಂಡಂತೆ ಮೂರು ನೆಲೆಗಳಿವೆ. ಒಂದು ತಾಯಿಯ ಕರುಳು, ಇನ್ನೊಂದು ತಂದೆಯ ವಾತ್ಸಲ್ಯ, ಇನ್ನೊಂದು ಗುರುಗಳ ಮಾರ್ಗದರ್ಶನ. ಈ 3 ಅಪರೂಪದ ಗುಣಗಳು ಮೇಳೈಸಿದ ಕಡ್ಮೆ ಅವರು ಸದಾ ಸಾಹಿತ್ಯ ಸೇವೆಯಲ್ಲಿ ನಿರತರು. ಮೂಲತಃ ಉತ್ತರ ಕನ್ನಡದ ಕಡಿಮೆಯವರಾದ ಪ್ರಕಾಶ್ ಕಡ್ಮೆ ಅವರು ಕವನ ಸಂಕಲನಗಳು, ಅಂಕಣ ಬರಹಗಳು, ಗ್ರಂಥ ಸಂಪಾದನೆ ಮೊದಲಾದ ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ಹೆಸರು ಮಾಡಿದವರು. ಶ್ರೇಷ್ಠ ಸಾಹಿತಿ ಪತ್ನಿ ಸುನಂದಾ ಕಡಿಮೆಯವರೊಂದಿಗೆ ಸೇರಿ ತಮ್ಮ ಮನೆಯ ನಾಗಸುದೆ ಜಗಲಿಯಲ್ಲಿ ಸತತವಾಗಿ ಸಾಹಿತ್ಯಿಕ ಬೈಠಕುಗಳನ್ನು ನಡೆಸುತ್ತಾ ಹಿರಿಯರಿಗೆ ಮಾರ್ಗದರ್ಶನ ಮಾಡುತ್ತಾ ಸಾಹಿತ್ಯ ಸೇವೆಯಲ್ಲಿ ತೊಡಗಿಕೊಂಡಿರುವವರು. ಪ್ರಸ್ತುತ ರಾಜ್ಯ ಲೆಕ್ಕಪತ್ರ ಇಲಾಖೆಯಲ್ಲಿ ಲೆಕ್ಕ ಪರಿಶೋಧನಾಧಿಕಾರಿಯಾಗಿ ಧಾರವಾಡದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಡಿಮೆ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ, ವೈಯಕ್ತಿಕವಾಗಿ, ಪುಸ್ತಕ ತಂಡದ ಪರವಾಗಿ ತುಂಬು ಹೃದಯದ ಸ್ವಾಗತ. ನಮಸ್ಕಾರ ಸರ್. ಕಡಿಮೆ ಸರ್ ಜೊತೆಗೆ ಸುನಂದಾ ಕಡಿಮೆ ಅವರನ್ನು ಸ್ವಾಗತಿಸದಿದ್ರೆ ಅದು ಸರಿ ಹೋಗಲ್ಲ. ಮೇಡಮ್, ಸುನಂದಾ ಕಡಿಮೆ ಮೇಡಮ್, ನಿಮಗೂ ತುಂಬು ಹೃದಯದ ಸ್ವಾಗತ. ತುಂಬು ಹೃದಯದ ಸ್ವಾಗತ ಮೇಡಮ್. ವೆಲ್ಕಮ್. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿದ ಶ್ರೀ ಸುರೇಶ್ ಹೆಗಡೆಯವರು ಮತ್ತೊಂದು ಉತ್ತರ ಕನ್ನಡದ ಪ್ರತಿಭೆ. ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ತಾಳಿ ಯೋಜನೆಯಲ್ಲಿ 38 ವರ್ಷಗಳಷ್ಟು ದೀರ್ಘಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಈಗ ಹುಬ್ಬಳ್ಳಿಯಲ್ಲಿ ನೆಲೆಸಿದ್ದಾರೆ. ಆದರೆ ಸಾಹಿತ್ಯದಲ್ಲಿ ಮಾತ್ರ ಸಕ್ರಿಯರಾಗಿದ್ದಾರೆ. ಧಾರವಾಡ ಆಕಾಶವಾಣಿಯಲ್ಲಿ ಕಲಾವಿದರಾಗಿ ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಕಾರ್ಯಕ್ರಮ ನಿರೂಪಣೆ, ಸಾಹಿತ್ಯ ನಿರೂಪಣೆ, ವಚನ ಸಾಹಿತ್ಯಗಳಲ್ಲಿ ಇವರದು ಎತ್ತಿದ ಕೈ. ಅನೇಕ ಶಾಲೆ, ಕಾಲೇಜು ಹಾಗೂ ವಿವಿಧ ಸಂಸ್ಥೆಗಳಿಗೆ ಸಂವಹನಕಾರರಾಗಿ ಮತ್ತು ತರಬೇತುದಾರರಾಗಿ ಕೂಡ ತಮ್ಮ ಅಪಾರ ಜ್ಞಾನಾನುಭವವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಸರ್, ತಮಗೆ ಲೇಖಕಿಯ ಪರವಾಗಿ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ.
ಮಾಡುತ್ತಿರುವ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನೆನೆಯಬೇಕಾದವರು ಪ್ರಕಾಶಕರಾದ ಶ್ರೀ ಚೇತನ್ ಕಣ್ಬೂರ್ ಅವರನ್ನು. ಚೇತನ್ ಕಣ್ಬೂರ್ ಅವರು ಪ್ರೋಗ್ರಾಮ್ ನಲ್ಲಿ ಇದ್ದಾರಾ? ಓಕೆ. ಅಕ್ಷರ ಮಂಟಪ ಪ್ರಕಾಶಕರಾದ ಶ್ರೀ ಚೇತನ್ ಕಣ್ಬೂರ್ ಅವರು ಪುಸ್ತಕವನ್ನು ಅಚ್ಚುಕಟ್ಟಾಗಿ ಪ್ರಕಾಶಿಸಿ ಸಹಕರಿಸಿದ್ದಕ್ಕೆ ನಿಮಗೂ ಹಾರ್ದಿಕ ಸ್ವಾಗತ ಸರ್. ಪುಸ್ತಕದ ಲೇಖನಗಳನ್ನು ವಾರವೂ ತಮ್ಮ ಪತ್ರಿಕೆ ವಿನಯವಾಣಿಯಲ್ಲಿ ಪ್ರಕಟಿಸಿ ಜನಮಾನಸಕ್ಕೆ ತಲುಪಿಸಿದ ವಿನಯವಾಣಿ ಪತ್ರಿಕೆಯ ಉಪಸಂಪಾದಕರಾದ ಶ್ರೀ YM ಕೋಲ್ಕರ್ ಸರ್ ಅವರಿಗೂ ತುಂಬು ಹೃದಯದ ಸ್ವಾಗತ. ಈ ಪುಸ್ತಕದ ರಚನೆಯಲ್ಲಿ ಕೋಲ್ಕರ್ ಅವರ ಪಾತ್ರವು ತುಂಬಾ ಹಿರಿದಾಗಿದೆ. ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂದುಕೊತೀನಿ. ಶ್ರೀ YM ಕೋಲ್ಕರ್ ಅವರಿಗೆ ಕಾರ್ಯಕ್ರಮಕ್ಕೆ ಲೇಖಕಿಯ ಪರವಾಗಿ, ಪುಸ್ತಕ ತಂಡದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆಯೇ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿ ಸಹಕರಿಸುತ್ತಿರುವವರು ಕುಮಾರ್ ನಿತೇಶ್ ಗೆದಗೇರಿ ಅವರು. ಅವರಿಲ್ಲದಿದ್ರೆ ಇವತ್ತಿನ ಪ್ರೋಗ್ರಾಮ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಕುಮಾರ್ ನಿತೇಶ್ ಅವರಿಗೂ ಹಾರ್ದಿಕ ಸ್ವಾಗತಗಳು. ಹಾಗೆ ಕಾರ್ಯಕ್ರಮ ನಿರೂಪಣೆ ಮಾಡುತ್ತಿರುವಂತಹ ಕುಮಾರಿ ಸಾನಿಕಾ ಅವರಿಗೂ ಪ್ರೀತಿ ತುಂಬಿದ ಸ್ವಾಗತ. ವಂದನಾರ್ಪಣೆ ಮಾಡಲಿರುವಂತಹ SK ಹೆಗಡೆ ಹೈಕೋರ್ಟ್ ಅಡ್ವೊಕೇಟ್ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತ. ಮತ್ತೊಮ್ಮೆ ಇಲ್ಲಿ ಸೇರಿರುವ ಪ್ರತಿಯೊಬ್ಬ ಮಹನೀಯರು, ಮಹಿಳೆಯರು, ಎಲ್ಲರಿಗೂ, ಮಕ್ಕಳಿಗೂ, KLE ಶಾಲೆಯ ಅಧ್ಯಾಪಕ ವೃಂದಕ್ಕೂ ಮತ್ತು ಇನ್ನಿತರರಿಗೂ ಹಾರ್ದಿಕ ಸ್ವಾಗತ ಕೋರುತ್ತಾ ಕಾರ್ಯಕ್ರಮ ಮುಂದುವರಿಸಲು ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ತಂಗಿ ಸಹೋದರಿ ಕವಿತಾ ಹೆಗಡೆ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ಮುಂದುವರಿಸಲು ವಿನಂತಿಸುತ್ತೇನೆ. ನಮಸ್ಕಾರ. ಅತ್ಯಂತ ಪ್ರೀತಿ ಮತ್ತು ಕಾಳಜಿಯಿಂದ ಸ್ವಾಗತ ಕೋರಿದ ಶ್ರೀಮತಿ ಸುಚಿತ್ರಾ ಹೆಗ್ಡೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಆವರಣ ಅನಾವರಣವಾಗುವ ಸಮಯ, ಮುಚ್ಚಿಟ್ಟ ಹೊತ್ತಿಗೆ ಕೈ ಕಣ್ಣುಗಳ ಸೇರಿ ಬಿಡುಗಡೆ ಬಯಸುವ ಸಮಯ. ಇಂದಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾದ ಪುಸ್ತಕ ಬಿಡುಗಡೆಯನ್ನು ನಾಗಸುಧೆಯ ಪ್ರೀತಿ ತುಂಬಿದ ಜೀವ ಶ್ರೀ ಪ್ರಕಾಶ್ ಕಡಮೆಯವರು ನೆರವೇರಿಸಬೇಕಾಗಿ ನಮ್ರ ವಿನಂತಿ. ಹಾಗೆ ನಿಮ್ಮಲ್ಲಿ ಪುಸ್ತಕವಿದ್ದರೆ ದಯವಿಟ್ಟು ನಿಮ್ಮ ವಿಡಿಯೋ ಆನ್ ಮಾಡಿ ಪುಸ್ತಕವನ್ನು ತೋರಿ ಅಲ್ಲಿಂದಲೇ ಬಿಡುಗಡೆಗೆ ಕೈ ಜೋಡಿಸಬೇಕೆಂದು ಎಲ್ಲರನ್ನೂ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸುತ್ತಿದ್ದ ನನಗೆ ಹಿರಿಯರು, ಗೌರವಾನ್ವಿತರು ಆದ ಮಾನ್ಯ ಸುರೇಶ್ ಹೆಗಡೆಯವರೇ, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಕವಿತಾ ಹೆಗಡೆ ಮತ್ತು ಅವರೆಲ್ಲ ಆತ್ಮೀಯ ಬಳಗದವರೇ, ಮುಖ್ಯ ಅತಿಥಿಗಳಾದ ವಿಠ್ಠಲದಾಸ್ ಕಾಮತ್ರೆ, ಮಾನ್ಯ ಶ್ರೀ ಅಶೋಕ್ ನರೋಡೆಯವರೇ, ಹಾಗೂ ತಮಗೆಲ್ಲರಿಗೂ ಇನ್ನೊಮ್ಮೆ ಕೃತಜ್ಞತೆ ಹೇಳುತ್ತಾ, ಇಂದಿನ ಈ ಸಮಯದಲ್ಲಿ ನಾವು ಕವಿತಾ ಹೆಗಡೆ ಅಭಿಯಮ್ಮರವರ ನೀವು ಗೆಲ್ಲಬಹುದು ಈ ಪುಸ್ತಕವನ್ನು ಬಿಡುಗಡೆಗೊಳಿಸುವ ಒಂದು ಪ್ರೀತಿ ನನಗೆ ಕೊಟ್ಟಿದ್ದೀರಿ. ಆ ಪ್ರೀತಿಯಂತೆ ನಾನು ಕವಿತಾ ಹೆಗಡೆ ಅಭಿಯಮ್ಮನವರ ಈ ಪುಸ್ತಕವನ್ನು ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲು ನನಗೆ ಅತ್ಯಂತ ಖುಷಿ ಅನಿಸುತ್ತದೆ. ಪುಸ್ತಕ ಬಿಡುಗಡೆ ಮಾಡಿದ ಕಡಿಮೆ ಸರ್ ಹಾಗೂ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನೇರ, ನಿಷ್ಠುರ, ದಿಟ್ಟ ಪತ್ರಿಕೋದ್ಯಮಕ್ಕೆ ಒಂದು ಚೆಂದದ ಮಾದರಿ ಹೊಸ ದಿಗಂತದ ಹುಬ್ಬಳ್ಳಿ ಶಾಖೆಯ ಮುಖ್ಯಸ್ಥ ಶ್ರೀ ವಿಠ್ಠಲದಾಸ್ ಕಾಮತ್ ಅವರು. ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದಿರುವರು ಅವರು ಅತಿ ವಿಶಿಷ್ಟ ವ್ಯಕ್ತಿ. ಈಗ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲು ಗೌರವಪೂರ್ಣ ಕೋರಿಕೆ. ಈ ಸುಂದರ ಸಮಾರಂಭದ ಈ ಸುಂದರ ಗಳಿಗೆಯಲ್ಲಿ ಉಪಸ್ಥಿತರಿರುವಂತ ನನ್ನೆಲ್ಲ ಆತ್ಮೀಯರೇ, ಸುಮಾರು ದಿನಗಳ ನಂತರ ಒಂದು ಚಂದದ ಕಾರ್ಯಕ್ರಮ. ಒಂದು ಕಡೆ ವೀಕೆಂಡ್ ಕರ್ಫ್ಯೂ ಅಂತ್ಯವಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ನಮ್ಮ
ಕವಿತಾ ಮೇಡಮ್ ಅವರು ನೀವು ಗೆಲ್ಲಬಹುದು ಅನ್ನುವಂತ ಸಂದೇಶವನ್ನು ನಮ್ಗೆಲ್ಲ ಕೊಡ್ತಾ ಇದ್ದಾರೆ. ಇದೊಂದು ಉತ್ಸಾಹದಾಯಕ ಗಳಿಗೆ. ಬಹುಶಃ ಕವಿತಾ ಮೇಡಮ್ ಅವರ ನಮ್ ಜಿಲ್ಲೆಯವರೇ. ಬಹುಶಃ ನಾನು 30 ವರ್ಷದ ಪತ್ರಿಕೋದ್ಯಮದಲ್ಲಿ ಕಳೆದ 4-5 ವರ್ಷಗಳಲ್ಲಿ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆದ್ರೆ ಅವರು ನಮ್ಮ ಜಿಲ್ಲೆಯವರು ಮತ್ತು ನನ್ನ ಅತ್ಯಂತ ಆತ್ಮೀಯ ಮಿತ್ರ. ವಸಂತ್ ಭಟ್ ಅವರ ಸಹೋದರಿ ಅನ್ನೋದು ನನ್ಗೆ ಗೊತ್ತೇ ಇರ್ಲಿಲ್ಲ. ಆಗ್ತಿತ್ತು, ತುಂಬಾ ಚೆನ್ನಾಗಿ ಬರೀತಿದ್ರು. ಹೀಗಾಗಿ ಈ ಸಲ ದೀಪಾವಳಿ ಸಂದರ್ಭದಲ್ಲಿ ನಾನೇ ಅವರನ್ನು ಸಂಪರ್ಕಿಸಿ ಒಂದು ಲೇಖನವನ್ನು ಪಡೆದು ಅದನ್ನು ಪ್ರಕಟ ಮಾಡಿದೆ. ನಾನು ಯಾರೇ ಒಳ್ಳೆಯವರು ಬರೆದ್ರೆ ಅವರನ್ನು ನಾನೇ ಸಂಪರ್ಕಿಸಿ ನಮ್ಮ ಹೊಸದಿಗಂತದಲ್ಲಿ ಅವರ ಲೇಖನ ಹಾಕೋದು ನನ್ನ ಒಂದು ಪರಿಪಾಠ. ಯಾಕಂದ್ರೆ ಹಿಂದೆ ನನ್ನ ಲೇಖನಗಳು ಬೇರೆ ಪೇಪರ್ ಅಲ್ಲಿ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ನನಗೆ ಗೊತ್ತಿದೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ನನಗೆ ಪರಿಚಯ ಆದವರು ಕವಿತಾ ಮೇಡಮ್ ಅವರು. ಬಹುಶಃ ತುಂಬಾ ಒಳ್ಳೆಯ ಅದ್ಭುತ ರೀತಿಯಲ್ಲಿ ಅವರ ಲೇಖನಗಳು ಬರ್ತಾ ಇವೆ. ಆ ಪ್ರೀತಿಯ ಕಾರಣದಿಂದ ಈಗ ಇವತ್ತಿನ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನನಗೆ ವಿಶೇಷ ಆಹ್ವಾನಿತರಂತ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ, ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಆ ಪುಸ್ತಕವನ್ನು ನಾನು ಪಡೆದು ಓದಿದೆ. ಸುಮಾರು 15 ಲೇಖನಗಳಿವೆ. ಎಲ್ಲ ಲೇಖನಗಳು ಒಂದು ವ್ಯಕ್ತಿಯ ಮನೋವಿಕಾಸನಕ್ಕೆ, ಒಂದು ಮನೋಜಾಗೃತಿಗೆ ಅಗತ್ಯ ಇರುವಂತ ಒಂದು ಸುಂದರ ಲೇಖನಗಳು. ನಾವು ತುಂಬಾ ವ್ಯಕ್ತಿತ್ವ ವಿಕಸನದ ಪುಸ್ತಕಗಳನ್ನು ನೋಡ್ತೀವಿ. ಮಾರುಕಟ್ಟೆಯಲ್ಲಿ ನೂರಾರು ಪುಸ್ತಕಗಳು ಬರ್ತವೆ. ಬಹುಶಃ ಅವೆಲ್ಲ ಪುಸ್ತಕಗಳಲ್ಲಿ ಕೊಡುವಂತ ಉದಾಹರಣೆ, ಅಬ್ರಾಹಿಂ ಲಿಂಕನ್ ಎಷ್ಟು ಬಾರಿ ಸೋತ್ರು, ಕೊನೆಗೆ ಹೇಗೆ ಗೆದ್ರು, ರೈಟ್ ಸಹೋದರರು ಹೇಗೆ ವಿಮಾನ ಸೋತ್ರು, ನಮ್ಮ ಕಾಲ ಬುಡದಲ್ಲಿ, ನಮ್ಮ ಹತ್ತಿರದಲ್ಲಿ, ನಮ್ಮ ಸುತ್ತಮುತ್ತ ಯಶಸ್ಸನ್ನು ಪಡೆದಂತವರ ಕಥೆಗಳು, ಯಶಸ್ಸನ್ನು ಪಡೆಯಲಿಕ್ಕೆ ಬೇಕಾದಂತ ಅವರ ಪರಿಶ್ರಮಗಳು ದಾಖಲಾಗೋದೇ ಕಡಿಮೆ. ಬಹುಶಃ ಎಲ್ಲ ಪುಸ್ತಕಗಳು ಎಲ್ಲೋ ದೂರದ ಸಾಧನೆಗಳನ್ನೇ ನಮ್ಗೆ ಕೊಡ್ತಾ ಇವೆ. ಆ ಹಿನ್ನೆಲೆಯಲ್ಲಿ ನಮ್ಮ ನೀವು ಗೆಲ್ಲಬಹುದು ಪುಸ್ತಕವನ್ನು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಒಂದು ವಿಶಿಷ್ಟ ರೀತಿಯಿಂದ ತಮ್ಮ ಬರವಣಿಗೆಯನ್ನು ಕೊಟ್ಟಿದ್ದಾರೆ. 15 ಲೇಖನಗಳು ಒಂದು ಅದ್ಭುತ ಅನುಭವವನ್ನು ಕೊಡ್ತವೆ. ನಾನು ಬಹುಶಃ ದಿನಕ್ಕೆ 1-2 ಲೇಖನದಂತೆ 15 ಲೇಖನಗಳನ್ನು ಓದಿದೆ. ತುಂಬಾ ಖುಷಿ ಆಯ್ತು. ಅವ್ರ ಮನೆಗೂ ನಾನು ಹೋಗಿದ್ದೆ. ಅವರ ಪತಿ ಸತ್ಯನಾರಾಯಣ ಹೆಗಡೆ ಅವರು ಸಹ ಈ ಕವಿತಾ ಮೇಡಮ್ಗಿಂತ ತುಂಬಾ ಅದ್ಭುತ ಜ್ಞಾನ ಇದ್ದಂತವ್ರು. ನಾನು ಅವ್ರ ಜೊತೆ ಮಾತನಾಡಿದಾಗ ಅನಿಸ್ತು, ಅವ್ರ ಮಗಳು ಈಗಾಗಲೇ ಮಾತಾಡ್ತಾ ಇರೋದನ್ನು ತಾವು ಕೇಳಿದ್ರಿ. ಒಂದು ಕುಟುಂಬವೇ ಒಂದು ಸಾಹಿತ್ಯಿಕ ಪರಂಪರೆಯನ್ನು ಹೊಂದಿ ಒಂದು ಒಳ್ಳೆಯ ವೈಚಾರಿಕ ಹಿನ್ನೆಲೆಯಲ್ಲಿ ಬಂದಂತ ಒಂದು ಕುಟುಂಬ. ಈ ಮೂಲಕ ಹೊರಬಂದಂತ ನೀವು ಗೆಲ್ಲಬಹುದು ಪುಸ್ತಕವೂ ಸಹ ಒಂದು ವಿಶಿಷ್ಟ ರೀತಿಯಿಂದ ನಮ್ಮ ಈ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯನ್ನು ಕೊಡ್ತಾ ಇದೆ. ಬಹುಶಃ ಗೆಲುವು ಅಂದ್ರೆ ಏನು ಅನ್ನುವಂತ ಪ್ರಶ್ನೆ ಎಲ್ಲರಿಗೂ ಕಾಡ್ತದೆ. ಗೆಲುವು ಅಂದ್ರೆ ಏನು? ಒಬ್ಬೊಬ್ಬರಿಗೆ ಒಂದೊಂದು ಗೆಲುವು. ಕೆಲವರಿಗೆ ಪರೀಕ್ಷೆಯಲ್ಲಿ ಪಾಸ್ ಆಗೋದೇ ಗೆಲುವು. ಲಾಕ್ ಡೌನ್ ನಲ್ಲಿ ಸರಾಯಿ ಬಾಟ್ಲಿ ತಗೊಂಡು ಬಂದದ್ದೇ ಕೆಲವರಿಗೆ ಗೆಲುವಾಗಿತ್ತು. ಈ ಗೆಲುವಿಗೆ ವಿಶಿಷ್ಟ ಅರ್ಥಗಳಿವೆ. ಹಗಲು ರಾತ್ರಿ, ಕಪ್ಪು ಬಿಳುಪು, ಮೇಲು ಕೀಳು, ಹೀಗೆ ಸೋಲು ಗೆಲುವು ಅನ್ನೋದು ನನ್ನ ಅರ್ಥದಲ್ಲಿ ಒಂದು ವಿರುದ್ಧಾರ್ಥಕ ಶಬ್ದಗಳಲ್ಲ. ಭಗವದ್ಗೀತೆಯಲ್ಲಿ ನಾವು ಓದಿದ್ರೆ ಕೃಷ್ಣ ಅದೇ ಹೇಳ್ತಾನೆ, ಸೋಲು ಗೆಲುವು ಅನ್ನೋದು ವಿರುದ್ಧಾರ್ಥಕ ಶಬ್ದಗಳಲ್ಲ. ಈ ಸೋಲು ಅನ್ನೋದಿದೆ ಅಲ್ಲ, ಗೆಲುವಿನಕ್ಕಿಂತ ಮೊದಲೇ ಬರುವಂತ ಒಂದು ಹಂತ. ನಾವೀಗ ಧಾರವಾಡ ಹೋಗ್ಬೇಕಾದ್ರೆ ಹುಬ್ಳಿ ಹೆಂಗ್ ತಲುಪಬೇಕು, ಹಾಗೆ ಒಂದು ಸೋಲು ಅನ್ನೋದು ಗೆಲುವಿಗೆ ಹೋಗೋಕ್ಕಿಂತ ಮೊದಲಿನ ಹಂತ. ಬಹುಶಃ ಗೆದ್ದ 100ಕ್ಕೆ 99% ಜನ ಸೋಲನ್ನು ಮೆಟ್ಟಿಯೇ ಮುಂದೆ ಗೆಲುವಿಗೆ ಹೋಗೋದನ್ನು ನಾವು ಕಾಣ್ತೀವಿ. ಒಂದೇ ಅವರು ಸೋಲನ್ನು ಪಡೆದೇ
ನೇರವಾಗಿ ನಾವು ಗೆಲುವು ಸಾಧಿಸಿದ್ರಂದ್ರೆ ಅದು ಒಂದೇ ಅಡ್ಡ ಮಾರ್ಗ ಇರಬಹುದು, ಅಥವಾ ಆ ಗೆಲುವಿಗೆ ಒಂದು ಆ ಗೆಲುವಿನ ಸಮಯನು ಸ್ವಲ್ಪ ಸೀಮಿತವಾಗಿರ್ತದೆ. ಗೆಲುವು ಅನ್ನೋದು ನಮ್ಮ ಮನೋಭೂಮಿಕೆಯನ್ನು ನಾವು ಹೇಗೆ ಯಾವುದನ್ನು ಗೆಲುವಂತ ಪಡಿತೀವಿ, ಯಾವುದನ್ನು ಗೆಲ್ಲಬೇಕನ್ನೋದು ನಿರ್ಧಾರ ಮಾಡ್ತೀವಿ, ಅದು ವ್ಯಕ್ತಿಗತ. ಬಹುಶಃ ಇವತ್ತಿನ ಈ ಯುವ ಪೀಳಿಗೆಯನ್ನು ನೋಡಿದ್ರೆ ತುಂಬಾ ಅಸ್ವಸ್ಥ ಪೀಳಿಗೆಯನ್ನು ನಾವು ಕಾಣ್ತೀವಿ. ಯಾಕಂದ್ರೆ ಅವರಿಗೆ ನಾವು ಏನನ್ನು ಪಡೆಯಬೇಕು, ಯಾವುದರ ಹತ್ರ ಹೋಗ್ಬೇಕು, ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ, ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾಗುವಂತ ಅಗತ್ಯತೆಗಳು ಏನು ಅನ್ನುವಂಥದ್ದು ಕೊರತೆ ಇದೆ, ಮಾರ್ಗದರ್ಶನದ ಕೊರತೆಯೂ ಇದೆ. ಸುಮಾರು ನಮ್ಮ ಒಂದು ವರ್ಷದ ಒಂದು ಡಾಟಾವನ್ನು ನೋಡಿದ್ರೆ ಯುವ ಪೀಳಿಗೆ ಎಷ್ಟು ಜನ ನಮ್ಮ ಆತ್ಮಹತ್ಯೆಯ ದಾರಿ ಹಿಡಿದಿದ್ದಾರೆ ಅನ್ನೋದು ನಾವನ್ನು ಕಾಣಬಹುದು. ಯಾಕಂದ್ರೆ ಅವರಿಗೆ ಮಾರ್ಗದರ್ಶನದ ಕೊರತೆ ಇದೆ ಮತ್ತು ಆದ್ಯತೆಯ ಕೊರತೆ ಇದೆ. ಗೆಲುವು ಅಂದ್ರೆ ಏನು, ನಾವು ಯಾವುದಕ್ಕೆ ಜೀವನದಲ್ಲಿ ಯಾವುದನ್ನು ಗೆಲುವಾಗಿ ಸ್ವೀಕಾರ ಮಾಡಬೇಕು ಮತ್ತು ಆ ಗೆಲುವನ್ನು ಪಡೆಯಲಿಕ್ಕೆ ಯಾವ ಮಾರ್ಗ, ಯಾವ ಉಪಾಯಗಳಿವೆ ಅನ್ನುವುದರ ಕೊರತೆ ಇದೆ. ನಮ್ಗೆ ಶಾಲಾ ಕಾಲೇಜುಗಳಲ್ಲೂ ಸಹ ಈ ಮನೋವಿಕಾಸಕ್ಕೆ ಅಗತ್ಯ ಇರುವಂತಹ ಶಿಕ್ಷಣದ ಕೊರತೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಈ ಹಂತದಲ್ಲಿ ಕವಿತಾ ಮೇಡಮ್ ಅವರು ಇವತ್ತು ಆ ಬರೆದ ಪ್ರಥಮ ಪುಸ್ತಕವು ಒಂದು ಯುವ ಪೀಳಿಗೆಗೆ, ಮಕ್ಕಳಿಗೆ ಒಂದು ಆದರ್ಶವಾಗಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಸಹಕಾರಿ ಆಗುವಂತದ್ದೇ ಇದೆ. ತುಂಬಾ ಖುಷಿ. ಪ್ರಥಮ ಪುಸ್ತಕವೇ ಅವರದು ಒಂದು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ನೀಡುವಂತದ್ದು ಬಂದಿದೆ. ಅವರಲ್ಲಿ ಇನ್ನು ಒಂದು ವಿನಂತಿ ನಂದು, ಮುಂದಿನ ದಿನಗಳಲ್ಲಿ ಇದೇ ರೀತಿ ನಿಮ್ಮ ಪುಸ್ತಕಗಳು ತಮ್ಮ ಒಂದು ಯುವ ಪೀಳಿಗೆಗೆ ಉತ್ತೇಜನ ಕೊಡುವಂತ, ಯುವ ಪೀಳಿಗೆಯ ಬದುಕನ್ನು ಸರಿಯಾದ ದಾರಿಗೆ ತರುವಂತ ದಿಶೆಯಲ್ಲಿ ಹೆಚ್ಚೆಚ್ಚು ನಿಮ್ಮ ಸಾಹಿತ್ಯಿಕ ಕೃಷಿ ನಡೆಯಲಿ. ಅವರ ಪತಿಯೂ ಸಹ ನಾನು ಆಗಲೇ ಹೇಳಿದಾಗೆ ಒಂದು ಅದ್ಭುತ ಅನುಭವಿಗಳು, ಮಗಳು ಸಹ ಜ್ಞಾನವಂತೆ. ಕನ್ನಡ ಲೋಕದಲ್ಲಿ ಒಂದು ಹೊಸ ಪ್ರಯೋಗ ಸಹ ಅವರು ಮಾಡಬಹುದು. 3 ಜನ ಸೇರಿ ಒಂದು ಕೃತಿಯನ್ನು ಹೊರತರಬಹುದು. 3 ಜನರ ಲೇಖನಗಳು ಒಳಗೊಂಡಂತ ಒಂದು ಕೃತಿಯನ್ನು ಸಹ ಸಮಾಜಕ್ಕೆ ನೀಡಬಹುದು ಅಂತ ಪ್ರಯೋಗವೂ ಸಹ ಅವರಿಂದ ಬರಲಿ. ಪ್ರಕಾಶ್ ಕಡಿಮೆ ಅವರು ಈ ಸುಂದರ ಸಮಾರಂಭದಲ್ಲಿ ಈ ಕೃತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಕೃತಿ ನಾಡಿನ ಅತ್ಯಂತ ಯಶಸ್ವಿ ಕೃತಿ ಅನಿಸಿಕೊಳ್ಳಿ. ಜೊತೆಗೆ ಪ್ರಥಮ ಹೆಜ್ಜೆ ಅವರಿಗೆ ಇನ್ನಷ್ಟು ಸಾಹಿತ್ಯಿಕವಾಗಿ ಮೇಲೆ ಬರಲಿಕ್ಕೆ ಸಹಕಾರ ಆಗಲಿ ಅಂತ ಹಾರೈಸ್ತಾ ನನಗೆ ನಿಮಗೆಲ್ಲರಿಗೂ ವಂದಿಸಿ ಕವಿತಾ ಮೇಡಮ್ಗೆ ಯಶಸ್ಸನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಧನ್ಯವಾದಗಳು ಕಾಮತ್ ಸರ್. ಶ್ರೀ ಅತುಲ್ ನರುಡಿಯವರು ಹರಿಶ್ಚಂದ್ರ ಸಾಹಿತ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಸಾಹಿತಿ ಹಾಗೂ ಪ್ರಾಧ್ಯಾಪಕ. ಪುಸ್ತಕದ ಪ್ರಕಟಣೆಯಲ್ಲಿ ತಮ್ಮ ವಿಶೇಷ ಕಾಳಜಿ ತೋರಿ ಅದನ್ನು ಸಾಧ್ಯವಾಗಿಸಿದ ಶ್ರೀ ನರೋಡಿ ಸರ್ ಅವರು ಈಗ 4 ಮಾತುಗಳನ್ನಾಡಬೇಕು ಎಂದು ಗೌರವಪೂರ್ವಕವಾಗಿ ಕೇಳಿಕೊಳ್ಳುತ್ತಾರೆ. ಸರ್ವರಿಗೂ ನಮಸ್ಕಾರ ಮತ್ತೆ ಸಂಜೆ ಶುಭಾಶಯಗಳು. ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಾ ಇದ್ದಾರೆ? ಎಲ್ಲರಿಗೂ ಸಂಜೆ ಶುಭಾಶಯಗಳನ್ನ ಹೇಳ್ತಾ, ಒಂದು ಈ ಸಂಜೆಗೆ ಅರ್ಥವನ್ನ ತುಂಬಿರುವಂತ, ಧ್ವನಿಯನ್ನ ತುಂಬಿರುವಂತ ಲೇಖಕಿ ಕವಿತಾ ಹೆಗಡೆ ಅಭಯಂ ಅವರನ್ನ ಮೊಟ್ಟ ಮೊದಲಿಗೆ ನಾನು ಅಭಿನಂದಿಸ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಈ ಕೊರೋನಾ ಕಾಲದೊಳಗ ನಾವೆಲ್ಲ ಕೂಡ್ಲಿಕ್ಕೆ ಸಾಧ್ಯ ಇಲ್ಲದ ಅನ್ನುವಂತ ಸಂದರ್ಭದೊಳಗ ದೀಪನ ಹಚ್ಚು ಮುಖಾಂತರ ಜ್ಞಾನದ ಜ್ಯೋತಿಯನ್ನು ಬೆಳಗಿಸ್ತಾ ನಾವೆಲ್ಲ ಕೂಡಿಯೋದಿಲ್ಲ ಇದೇ ಒಂದು ಸಂತಸಗಳಿಗೆ. ನೀವು ಗೆಲ್ಲಬಹುದು ಅಂತಂದಾಗ ನಾನು ಮೊನ್ನೆ ಹೇಳ್ತಾ ಇದ್ದೆ ಮೇಡಮ್ ನೀವು ಈಗಾಗಲೇ ಗೆದ್ದಾಗಿದೆ ಅಂತ ಹೇಳ್ತಾ ಇದ್ದೆ. ಎಸ್, ಈ ಸಮಾರಂಭ ಮಾಡುವ ಮುಖಾಂತರ ವಿಶಿಷ್ಟಪೂರ್ಣವಾಗಿ ಪುಸ್ತಕವನ್ನ ಬಿಡುಗಡೆ ಮಾಡೋದ್ ಮುಖಾಂತರ ತಾವು ಗೆದ್ದಿದ್ದೀರಿ. ಅದು ಗೆಲ್ಲಿಸಿದವರು ಬಹಳ ಜನ ಇದಾರ. ಅವ್ರನ್ನೆಲ್ಲ ಬಹಳ ಪ್ರೀತಿಯಿಂದ ಇವತ್ತಿನ ಅಧ್ಯಕ್ಷತೆ ವಹಿಸಿರುವಂತ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರಂತ ಶ್ರೀ ಸುರೇಶ್ ಹೆಗಡೆ ಸರ್ ಅವರಿಗೆ ಗೌರವಪೂರ್ವಕವಾಗಿ ನಮಸ್ಕಾರನ ಹೇಳ್ತಾ, ಪತ್ರಕರ್ತರಾಗಿರುವಂತಹ ಮತ್ತು ಹಿರಿಯರಾಗಿರುವಂತಹ ವಿಠಲ್ ದಾಸ್ ಕಾಮತ್ ಅವರಿಗೆ ಸರ್ಗೆ ಕೂಡ ನಮಸ್ತೆ ಅಂತ ಹೇಳ್ತಾ,
ಮಿತ್ರರಾದಂತಹ ಸಾಹಿತಿಗಳಾಗಿರುವಂತಹ ಮತ್ತೆ ಜೊತೆಗೆ ಲಕ್ಷ್ಮೀ ಪುತ್ರರಾಗಿರುವಂತಹ ಪ್ರಕಾಶ್ ಕಡ್ಮೆ ಅವರು ಬಹಳ ಖುಷಿಯಿಂದ ಪುಸ್ತಕವನ್ನ ಬಿಡುಗಡೆ ಮಾಡಿ ಬಹಳ ಮೌಲಿಕವಂತಹ ಮಾತನ್ನ ಹೇಳಿ ಒಂದು ಸಲಹೆಯನ್ನು ಕೂಡ ಹೇಳಿದ್ರು. 3 ಮಂದಿ ಕೂಡ ಪುಸ್ತಕನ್ನ ಬಿಡುಗಡೆ ಮಾಡಬಹುದು ಅಂತ ಹೇಳಿದಲ್ಲ ಬಹಳ ಹೊಸದಾದ್ದು. ಜೊತೆಗೆ ಈ ನೀವು ಗೆಲ್ಲಬಹುದು ಈ ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ನಿರ್ವಹಣೆಯನ್ನ ಸಂಚಾಲನೆಯನ್ನ ಬಹಳ ಮುದ್ದಾಗಿ ಮಾಡ್ತಾ ಇರುವಂತಹ ಮತ್ತೆ ಜೀವ ಕಳೆಯನ್ನು ತುಂಬಿದ್ದ ಸಾನಿಕಾ ಹೆಗಡೆ ಅವರಿಗೆ, ಜೊತೆಗೆ ಪರಿಚಯ ಮಾಡ್ತಾ ಇರುವಂತಹ ಬಹಳ ಪ್ರವಾಸಿ ಲೇಖಕರು ಮತ್ತು ಬಹಳ ಅದ್ಭುತವಾದ ದೇಶವನ್ನ ತಿರುಗಾಡಿ ಎಲ್ಲರಿಗೆ ತೋರಿಸ್ತಾ ಇರುವಂತಹ ಸುಚಿತ್ರಾ ಹೆಗಡೆ ಮೇಡಮ್ ಅವರಿಗೆ, ಜೊತೆಗೆ SK ಹೆಗಡೆ ಸರ್ ಅವರಿಗೆ, ಜೊತೆಗೆ ಈ ಪುಸ್ತಕವನ್ನ ನಮ್ಮೆಲ್ಲರಿಗೆ ಕೊಡಮಾಡಿರುವಂತಹ ಮತ್ತು ಇಡೀ ಕನ್ನಡ ನಾಡಿಗೆ ಕೊಡ್ಲಿಕ್ಕೆ ಕಾರಣ ಆಗಿರುವಂತಹ ಪ್ರಕಾಶಕರಂತ ಚೇತನ್ ಕಡಬೂರ್ ಅವ್ರನ್ನ ವಂದಿಸ್ತಾ, ತಾಂತ್ರಿಕ ನೆರವನ್ನ ನೀಡಿರುವಂತಹ ಕುಮಾರ್ ನಿತೀಶ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕು. ಯಾಕಂದ್ರೆ ನಾವೆಲ್ಲ ನಮ್ಮನ್ನೆಲ್ಲ ಒಗ್ಗೂಡಿಸಿದವ್ರೆ ಈ ತಾಂತ್ರಿಕ ನೆರವು. ನಮ್ಗೆಲ್ಲ ಏನೋ ಗೊತ್ತಿದೆ ಅಂತಂದ್ರೆ ಈ ನೆರವು ಇರ್ಲಿಕ್ಕೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವಿಶೇಷವಾಗಿ ನಾವು ಅವ್ರನ್ನ ಕುಮಾರ್ ನಿತೀಶ್ ಅವ್ರನ್ನ ಅಭಿನಂದಿಸ್ತೀನಿ. ಈ ಸಂದರ್ಭದೊಳಗ ಒಂದಿಷ್ಟು ಧಾರವಾಡ ಅಂದಾಗ ನಮ್ಮ ಮತ್ತೆ ನೆನಪಾಗೋದು ಬೇಂದ್ರೆ, ಹಾಗೆ ಧಾರವಾಡ ಅಂದಾಗ ನೆನಪಾಗೋದು ಚಂಪಾ. ಈ ಚಂಪಾ ಅವ್ರನ್ನ ನಾವು ಕಳ್ಕೊಂಡಿದ್ವಿ. ಜೊತೆಗೆ ಬಸ್ಲಿಗೆ ಅವ್ರ ನಮ್ಮ ನಡುವಿಲ್ಲ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಬಹಳ ಮುಖ್ಯವಾಗಿ ಇವತ್ತು ಜನವರಿ 23 ಅಂತಂದ್ರೆ ಬಹಳ ಐತಿಹಾಸಿಕವಾದಂತಹ ದಿನ ಇದು. ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಇದು. ಆಮೇಲೆ ಕ್ರಾಂತಿ ಪುರುಷ, ಯೋಗಿ ಪುರುಷ, ಆಮೇಲೆ ಸ್ವಾತಂತ್ರ್ಯ ಸೇನಾನಿ, ಅಪ್ರತಿಮ ಶೌರ್ಯಶಾಲಿ, ಅವರ 125ನೇ ದಿವಸ ಕೂಡ ಹೌದು. ಹೀಗೆ ಈ ನಾವು ಗೆಲ್ಲಬಹುದು ಅಂತಂದ್ರೆ ಸುಭಾಷ್ ಚಂದ್ರ ಆಗ್ಲೇ ಗೆದ್ದದ್ದನ್ನು ತೋರ್ಸ್ಯಾರ ನಮ್ಗ. ಆಜಾದ್ ಹಿಂದ್ ಫೌಜ್ ಕಟ್ಟಿದಾರ. ಜೊತೆಗೆ ಒಂದ್ 20 ನ್ಯೂ ಬಾರ್ನ್ ಚೈಲ್ಡ್ ಕೂಡ ಸುಭಾಷ್ ಚಂದ್ರ ಬೋಸ್ ಹೇಳ್ತಾ ಇದ್ರು. ಹಾಗೆ ಮೇಡಮ್ ಅವರು ಇಲ್ಲಿ ಅಂದ್ರೆ ಲೇಖನಗಳನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಏನ್ಬೇಕು 8th 9th 10th ಈ ವಯೋಮಾನದ ಈ ಕಡೆ ಪೂರ್ತಿ ಬಾಲ್ಯನೂ ಅಲ್ಲ, ಶೈಶವಾವಸ್ಥೆನೂ ಅಲ್ಲ, ಪೂರ್ತಿ ಪ್ರಬುದ್ಧ ತಾರುಣ್ಯನೂ ಅಲ್ಲ, ಈ ನಡುವೆ ಏನ್ ಬಿಟ್ವೀನ್ ಹ್ಯಾಂಗ್ ಆಗ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾದಂತ ಲೇಖನಗಳು, ದೊಡ್ಡವರಿಗೆ ಬರೆದಂತ ಲೇಖನಗಳು ಬೇಕಾದಷ್ಟು ಇದಾವೆ ನಮ್ಮಲ್ಲಿ. ಈಗ ಕ್ಷಣ ಕ್ಷಣ ಹೊಸ ಬದುಕಿಗೆ ಇರ್ಬೋದು, ಅಥವಾ ಯಶಸ್ಸಿನತ್ತ ಪಯಣ ಇರ್ಬೋದು, ವಿಜಯಕ್ಕೆ 5 ಮೆಟ್ಲು ಇರ್ಬೋದು, ಅಥವಾ ಈ ಮುಂಚೆ ಹಿರಿಯರಿಗೆ ಬಂದಿರುವಂತಹ ಸ್ವಾಮೀಜಿಯವರ ಪುಸ್ತಕಗಳು ನೀವು ಬದುಕಲು ಕಲಿಯಿರಿ ಎಂದು, ಈ ತರ ಬೇಕಾದಷ್ಟು ಪುಸ್ತಕಗಳು ರಾಶಿಯಾಗಿ ಬಂದಿರುವಂತಹ ಸಂದೊಳಗ ಕಿರಿಯರ್ನ ಇಟ್ಕೊಂಡಂತ ಪುಸ್ತಕಗಳು ಬಂದಿರ್ಲಿಲ್ಲ. ಹೀಗಾಗಿ ಈ ಯುವಕರಿಗೆ ಮಾರ್ಗದರ್ಶನ ಮಾಡೋದಿದೆಯಲ್ಲ, ಅದು 10 ವಯದ ಹುಡುಗರಿಗೆ ಮಾರ್ಗದರ್ಶನ ಮಾಡೋದಿದೆಯಲ್ಲ ಬಹಳ ಮುಖ್ಯವಾಗಿ. ಈ ಪ್ರಭು ಸಂಹಿತ ಇವರಿಗೆ ನಡೆದಿಲ್ಲ, ಮಿತ್ರ ಸಂಹಿತ ಎಲ್ಲೋ ಒಂದಿಷ್ಟು ವರ್ಕ್ ಆಗ್ತಾ ಇರ್ತಿದೆ. ಆದ್ರೆ ಈ ಮಾತೃ ಸಂಹಿತ ಅಂತೇನಿದೆಯಲ್ಲ, ಈ ಮಾತೃ ಸಂಹಿತ ಕಾಂತಾ ಸಂಹಿತವನ್ನ ದಾಟಿ ಹೋಗ್ತಾ ಇರುವಂತಹ ಈ ತಾಯ್ತನ ಮಾತೃ ವಾತ್ಸಲ್ಯ ಇದೆಯಲ್ಲ, ಮಕ್ಕಳನ್ನ ಹಿಡಿದು ಕೊಡ್ತಾ ಇದೆ. ಆಮೇಲೆ ಅವ್ರ ಸರಿ ದಾರಿಯನ್ನ ತೋರಿಸ್ತಾ ಇದೆ. ಇಲ್ಲಿ ಬಹಳ ಮುಖ್ಯ ಅಂದ್ರೆ ಬರೀ ವಿದ್ಯಾರ್ಥಿಗಳು ಅಷ್ಟಲ್ಲ, ಪಾಲಕರು ಕೂಡ ಓದ್ಲೇಬೇಕಾದದ್ದು, ಜೊತೆಗೆ ಶಿಕ್ಷಕರು ಕೂಡ ಗಮನಿಸಲೇಬೇಕಾದಂತ ಪುಸ್ತಕ ಇದು. ಮಕ್ಕಳನ್ನ ನಾವು ಪ್ರೀತಿಯಿಂದ ಏನೆಲ್ಲ ಗೆಲ್ಲಕ್ಕೆ ಸಾಧ್ಯತೆ, ಅವ್ರು ಪನಿಷ್ಮೆಂಟ್ ಕೊಟ್ಟು ಮತ್ತೇನೋ ಕೊಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ತಿದ್ದುದಿಲ್ಲ, ಮತ್ತ ನಮ್ಮಿಂದ ದೂರನ ಹೋಗ್ತಾ ಇರ್ತಾರ. ಆದ್ರೆ ನಾವ್ ಇನ್ನೇನು ಮಾಡಬಹುದು ಅನ್ನೋದನ್ನ ಲೇಖಕರು ಮೇಡಮ್ ಅವರು ಬಹಳ ಸೊಗಸಾಗಿ ಈ ವಿಕಸನ ಪತ್ರಿಕೆ ಒಳಗ ಅಂಕಣದೊಳಗೆ ತರ್ತಾ ಇದ್ರು. ಇಲ್ಲಿ ಮುಖ್ಯ ಕೊಲ್ಕಾ ಸರ್ ನಾನು ಅಭಿನಂದಿಸ್ಬೇಕು. ಯಾಕಂದ್ರೆ ಇಂತ ಇಷ್ಟು ಮೌಲಿಕವಂತ ಪುಸ್ತಕಗಳನ್ನ ಲೇಖನಗಳನ್ನ ಇವ್ರು ಮೇಡಮ್ ಬರೀತಾರ ಅಂತ ಗುರುತಿಸುದಿಲ್ಲ. ಆ ಗುರುತಿಸುವಂತ ನೋಟ ಕೂಡ ಬಹಳ ದೊಡ್ಡದು. ಗುರುತಿಸ ಬಳಕ ವಾರ ಅದನ್ನ ಪಬ್ಲಿಷ್ ಮಾಡ್ತಾ ಇರುವಂತದ್ದು, ಆಮೇಲೆ ಅದನ್ನ ಜನರ ಪ್ರತಿಕ್ರಿಯೆಯನ್ನ ಮತ್ತೆ ದಾಖಲಿಸುವಂತದ್ದು, ಇವೆಲ್ಲವೂ ಕೂಡ ಬಹಳ ಮುಖ್ಯವಾದದ್ದು. ಕರೆದರೆ ಬಾ, ಕೇಳಿದರೆ ಹೇಳು ಅನ್ನುವಂಥದ್ದಿರ್ಬೋದು. ಕ್ಷಮಿಸಿ ಎಂಬ ಪುಟ್ಟ ಪದನ ಎಲ್ಲ ಕೇಳಿರ್ತೀವಿ. ಅದ್ರೊಳಗೆ ಇರುವಂತ ಅರ್ಥ ಎಷ್ಟು ಸೊಗಸಾಗಿ ಅನಾವರಣಗೊಳಿಸ್ತಾರೆ, ಬಹಳ ಸಹಜವಾಗಿ ಅನಾವರಣಬಹುದಲ್ಲ ಅನ್ನಿಸ್ತಿದೆ ಅದು ಆ ತರ. ಆಮೇಲೆ ಗೆಳೆತನದಿಂದ ಪ್ರೀತಿ ಧುಮುಕುವ ಮುನ್ನ ಯಾಕೆ ಹೀಗಾಗ್ತಾ ಇರ್ತೀವಿ 10 ವಯದೊಳಗ ಅನ್ನುವಂತ ಅಂಶಗಳನ್ನ ಬದುಕಲು ಕಲಿಯಲಿ ಮಕ್ಕಳು, ಅವ್ರ ಪಾಡಿ ಅವ್ರನ್ನ ಬಿಡ್ಬೇಕು. ಎಷ್ಟೋ ಸಲ ಅತಿ ಪ್ರೀತಿ ಮಕ್ಕಳಿಗೆ ಬಂಧನ ಆಗ್ತಿದೆ ಅನ್ನುವಂಥದ್ದು. ಆಮೇಲೆ ಹದಿಹರೆಯ ಮಕ್ಕಳು ಕೋಪ ಮಾಡ್ಕೊಳ್ತಾರೆ, ಅದ್ರ ಹಿಂದೊಂದು ಏನೋ ಕಾರಣ ಇರ್ತದೆ. ವ್ಯಕ್ತಿ ಮಾತಾಡ್ತಾ ಇರೋದು ಅದು ಪರಿಸ್ಥಿತಿ ಮಾತಾಡಿಸ್ತಾ ಇರ್ತಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ. ಸುಮ್ಮನೆ ನಾವು ಒಂದು ಸೈಡ್ ಮಕ್ಕಳ ಮೇಲೆ ಹಾಗೆ ಮಾಡ್ಬಾರ್ದು ಹೀಗ್ ಮಾಡ್ಬಾರ್ದು ಏನೇನು ಹೇಳ್ತಾ ಇರ್ತೀವಿ, ಅದೆಲ್ಲ ತಪ್ಪು. ಈ ಮಕ್ಕಳ ಮನೋವಿಜ್ಞಾನವನ್ನ, ಯಾವುದು ಸೈಕೋ ಅನಲೈಸ್ ಅಂತೀವಲ್ಲ, ಮನೋವಿಜ್ಞಾನವನ್ನ ಅರ್ಥ ಮಾಡ್ಕೊಂಡು ಮಕ್ಕಳನ್ನ ನಾವು ಸರಿ ದಾರಿಗೆ ಅಥವಾ ಮಕ್ಕಳ ಪ್ರೀತಿಯಿಂದ ತಿದ್ದುವಂತ ಕೆಲಸ ಇದೆಯಲ್ಲ, ಈ ತರ ಬಹಳ ಸೊಗಸಾಗಿ ಮಾಡಿರುವಂತದ್ದು. ಜೊತೆಗೆ ಇವತ್ತಿನ ಮಕ್ಕಳು ಮೊಬೈಲ್ ತಗೊಳ್ದು ಹೋಗ್ತಾ ಇದಾರ, ಅಥವಾ ವಾಟ್ಸಪ್ ದಾಗ ಹೋಗ್ತಾ ಇದಾರ, ಅಥವಾ ಫೇಸ್ಬುಕ್ ದಾಗ ಹೋಗ್ತಾರ. ಏನೇನು ಬಟ್ ಎಷ್ಟು ಆತಂಕ ಒಳಗಾಗ್ಯಾರ ಅಂದ್ರ ಪಾಲಕರು ಆತಂಕ ಒಳಗ್ಯಾರ ಮತ್ತು ಶಿಕ್ಷಕರು ಕೂಡ ಆತಂಕ ಒಳಗಂತ ಸಂದರ್ಭ ಅವ್ರನ್ನ ಮತ್ತೆ ಓದಿಗೆ ತರುವುದು ಹೇಗೆ, ಜ್ಞಾನವನ್ನು ತುಂಬುದು ಹೇಗೆ, ಅಭಿರುಚಿಯನ್ನು ತುಂಬುದು ಹೇಗೆ, ಮತ್ತು ಸರ್ವಾಂಗೀಣ ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ ಯಾವ್ಯಾವ ಮಟೀರಿಯಲ್ ಬೇಕಲ್ಲ, ಸಾಧನಗಳು ಬೇಕಲ್ಲ, ಅವುಗಳನ್ನ ಮೇಡಮ್ ಅವರು ಬಹಳ ಸೊಗಸಾಗಿ ಇದ್ರೊಳಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಓದ್ಬೇಕಂತ, ಮಕ್ಕಳು ಓದ್ಬೇಕಾದ್ರು,
ಪಾಲಕರು ಓದ್ಬೇಕಾದ್ದು, ಶಿಕ್ಷಕರು ಓದ್ಬೇಕಾದ್ದು, ಅಥವಾ ಈ ಸಮಾಜದ ಒಟ್ಟು ನಾವು ಸುಂದರ ಸಮಾಜ ಕಟ್ತೀವಿ, ಅದ್ಭುತವಂತ ರಾಷ್ಟ್ರ ಕಟ್ತೀವಿ, ಆಮೇಲೆ ಸಮೃದ್ಧ ದೇಶ ಕಟ್ತೀವಿ ಅಂತಂದ್ರ ಯುವ ಜನಾಂಗ ನಮ್ ಬಹಳ ದೊಡ್ಡ ಸಂಪತ್ತು. ಯುವ ಜನಾಂಗ ಇರ್ಲಿಕ್ಕೆ ನಾವ್ ಏನು ಕಟ್ಲಿಕ್ಕೆ ಆಗೋದಿಲ್ಲ. ಅದಕ್ಕ ಮುಂದಿನ ಜನಾಂಗ ಕಟ್ಟಬೇಕು ಅಂದ್ರ, ಅಥವಾ ಅಬ್ದುಲ್ ಕಲಾಂ ಅವ್ರ ವಿಷನ್ 2020 ಅಂತ ಹೇಳಿದ್ರ ಆಮೇಲಿನ ಭಾರತವನ್ನು ನಾವು ನೋಡ್ಬೇಕಾಗಿದ್ರು ಯಾರಿಗಂತಾರ ಈ ಮುಂದಿನ ನಮ್ಮ ಕಣ್ಣು ಮುಂದಿನ ಮಕ್ಕಳ ಮುಖಾಂತರ ನಾವು ನೋಡ್ಬೇಕಾದದ್ದು. ಹಾಗಾಗಿ ಆ ಮಕ್ಕಳನ್ನು ತಯಾರು ಮಾಡುವಂತ ಜವಾಬ್ದಾರಿ ಪಾಲಕರಿಗೆ ಎಷ್ಟಿದೆಯೋ, ತಂದೆ ತಾಯಿಗೆ ಎಷ್ಟಿದೆಯೋ ಅಷ್ಟೇ ಶಿಕ್ಷಕರ ಜವಾಬ್ದಾರಿ ಕೂಡ ಇದ್ರೊಳಗಿದೆ. ಹೀಗಾಗಿ ಹಲವು ವಿಷಯಗಳನ್ನ ಮೇಡಮ್ ಅವರು ಬಹಳ ಸೊಗಸಾಗಿ ಹೇಳಿದಾರೆ. ಈ ಪುಸ್ತಕ ಬಹಳಷ್ಟು ಹೆಚ್ಚು ಜನರಿಗೆ ಮುಟ್ಟಿ ತಲುಪಿ ಆ ಮಕ್ಕಳ ಅಭಿವೃದ್ಧಿ ಆದ್ರ, ಮತ್ತು ತಂದೆ ತಾಯಿಗಳು ತಾವೆಲ್ಲಿ ಎಡುತ್ತಾ ಇದೀವಿ ಅಂತ ತಿದ್ದುಕೊಂಡ್ರ, ಮತ್ತು ಶಿಕ್ಷಕರು ನಮ್ಮದು ಅಂತ ಒಂದು ಕರ್ತವ್ಯ ಇದೆಯಲ್ಲ, ಶಿಕ್ಷಕರು ನಮ್ಮ ಕರ್ತವ್ಯವನ್ನು ಮಾಡಿದ್ರೆ ಬಹಳ ಸುಂದರವಂತ ದೇಶವನ್ನ, ಸಮೃದ್ಧವಂತ ಸಮಾಜವನ್ನ, ಮತ್ತು ವೈಚಾರಿಕ ವೈಜ್ಞಾನಿಕ ಪ್ರಗತಿಪರ ಬಹಳ ಮುಖ್ಯ. ಇಲ್ಲಿ ಮೂಢನಂಬಿಕೆ ಆಗ್ಲಿ ಅಥವಾ ಅಂದಾಜಾರ ಆಗ್ಲಿ, ಅನಕ್ಷರತೆ ಆಗ್ಲಿ, ಅಂಧಾನುಕರಣೆ ಆಗ್ಲಿ ಇಲ್ಲದೆ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಕಟ್ಟಬೇಕಂತ ಮನೋಧರ್ಮ ಇದೆ, ಅದು ಬಹಳ ಮುಖ್ಯ. ನಾವು ಮಕ್ಕಳಲ್ಲಿ ವೈಚಾರಿಕತೆಯಲ್ಲಿ ಬೇಕು, ಪ್ರಗತಿಪರ ಅಂಶವನ್ನು ಕೊಡಬೇಕು. ಜೊತೆಗೆ ನಾವೆಲ್ಲ ಒಂದು ಅಂತ ಅನ್ನೋದಿಲ್ಲ, ಭಾರತೀಯರಲ್ಲಿ ಒಂದು, ಆಮೇಲೆ ಏಕತೆಯಲ್ಲಿ ಅಖಂಡತೆ ಅನ್ನೋದಿದೆಯಲ್ಲ, ಈ ಅಂಶಗಳನ್ನ ಬಹಳ ಸೊಗಸಾಗಿ ಈ ಗೆಳೆತನ ಇರ್ಬೋದು, ಸಾಮೂಹಿಕ ಇರ್ಬೋದು, ಇವೆಲ್ಲ ಅಂಶಗಳನ್ನ ಬಹಳ ಸೊಗಸಾಗಿ ಒಂಥರ ಟಿಪ್ಸ್ ತರ ಕೊಡ್ತಾ ಹೋಗ್ತಾರೆ ಮೇಡಮ್ ಅವರು. ಇದು ಬಹಳ ಅಂದ್ರ ಈ ಒತ್ತಾಯದಿಂದ ಎಲ್ಲಿಗೆ ಇರುವುದಿಲ್ಲ, ಬಹಳ ಸಹಜವಾಗಿ ಹೌದಲ್ಲ, ಇದು ಅದ್ರ ಎರಡು ದಾರಿ ತೋರಿಸ್ತಾರೆ. ಇದು ಈ ತರ ದಾರಿ ಇದೆ, ಇದು ಈ ದಾರಿ ಇದೆ, ಉದ್ಧಾರ ಆಗ್ಬೇಕಾದ್ರೆ ಈ ದಾರಿಯಿಂದ ಹೋಗ್ಬೇಕು, ನೀವು ಅದ ಪತ್ರಗಳು ಬೇಕಾ ಈ ದಾರಿ ಹೋಗ್ಬೇಕು, ನೀನ್ ಅಪ್ಪಿ ಯಾವ ದಾರಿ ಇಟ್ಕೊಳ್ತೀಯ ಅದು ನಿನಗೆ ಬಿಟ್ಟದ್ದು. ಅಂದ್ರೆ ಚಾಯ್ಸ್ಗೆ ಅವಕಾಶ ಬಿಡ್ತಾರಲ್ಲ, ಅದು ಗೆಲ್ಲುವಂತ ಪಾಯಿಂಟ್ ಇದು. ಹಾಗಾಗಿ ಈ ಪುಸ್ತಕ ಗೆದ್ದಿರಿ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. ಬಹಳ ಸುಂದರವಾಗಿದೆ ಮತ್ತು ಬಹಳ ಅದ್ಭುತವಾಗಿದೆ, ಅಷ್ಟೇ ಅರ್ಥಪೂರ್ಣ ಕೂಡ ಆಗಿದೆ, ಹಾಗೆ ಧ್ವನಿ ಪೂರ್ಣ ಆಗಿದೆ. ಆಮೇಲೆ ಬಹಳ ದೀರ್ಘ ಇದ್ರೆ ಓದಕ್ ಆಗೋದಿಲ್ಲ ಇವತ್ತು. ಅದನ್ನು ಕೂಡ ನಾವು ನೋಡ್ಬೇಕಂದ್ರೆ 500 ಪಟ ಬರುದು, 600 ಪಟ ಬರುದು, 1000 ಪಟ ಬರೀಲಿ ದೊಡ್ಡದಲ್ಲ, ಓದುವರನ್ನ ಲಕ್ಷ್ಯ ಇಟ್ಕೊಳ್ಳೋದು ಕೂಡ ಬಹಳ ಮುಖ್ಯ ಆಗಿರೋದ್ರಿಂದ ಆ ಓದುಗರಿಗೆ ಭಾರ ಆಗಲಾರ ರೀತಿಯೊಳಗ ಮಕ್ಕಳು ವಯಸ್ಸಿಗೆ ಎಷ್ಟು ಬೇಕೋ ಅಷ್ಟನ್ನ ಕೊಡೋದ್ರಿಂದ ಈ ಪುಸ್ತಕ ಬಹಳ ಯಶಸ್ವಿಯಾಗಿದೆ ಅಂತ ಹೇಳ್ತಾ, ನನಗೂ ಈ ಭಾಗವಹಿಸ್ಲಿಕ್ಕೆ, ನಾನು ಒಂದು ಜಿಲ್ಲಾ ಸ್ಥಳ ಅಲ್ಲ, ಒಂದು ತಾಲೂಕಾ ಸ್ಥಳ ಅಲ್ಲ, ಅಲ್ಲದೇ ಇರುವಂತಹ ತಾಲೂಕಾ ಸ್ಥಳದ ಅಲ್ಲದೇ ಇರುವಂತ ಒಂದು ಕಾಲೇಜ್ ಒಳಗೆ ಕೆಲಸ ಮಾಡುವಂತವ್ರು ನನ್ನ ತಾವೆಲ್ಲ ಇಷ್ಟು ದೊಡ್ಡ ಬಳಗದೊಳಗೆ ಕರ್ಕೊಂಡು ತಮ್ಮೆಲ್ಲ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ತಮ್ಮ ಹೃದಯ ವೈಶಾಲ್ಯ ಬಹಳ ದೊಡ್ಡದು. ಹಾಗಾಗಿ ಈ ಕವಿತಾ ಹೆಗಡೆ ಮೇಡಮ್ ಅವರು ಮತ್ತೆ ಬಹಳಷ್ಟು ಬರೀಲಿ, ಅವರ ಕವನ ಸಂಕಲನ ಬರ್ಲಿ, ಪ್ರವಾಸ ಕಥನ ಬರ್ಲಿ, ಕಥೆಗಳು ಬರ್ಲಿ, ಕನ್ನಡಕ್ಕ ಅವ್ರು ಇಂಗ್ಲಿಷ್ ಪ್ರಾಧ್ಯಾಪಕರಾದ್ರು ಇಂಗ್ಲಿಷ್ ಸಾಹಿತ್ಯದಿಂದ ಕನ್ನಡ ಬಹಳ ದೊಡ್ಡದಾಗಿರುವಂತ ಕೊಡುಗೆ ಕೊಟ್ಟಂತ ಒಂದು ಪರಂಪರೆ ಇದೆ. ಆ ತರ ಕೊಡುಗೆ ಬರ್ತಾ ಇರ್ಲಿ ಅಂತ ಹೇಳ್ತಾ, ಅಧ್ಯಕ್ಷತೆ ವಹಿಸಿದ ಸುರೇಶ್ ಹೆಗಡೆ ಸರ್ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ, ವಿಠಲ್ ದಾಸ್ ಕಾಮತ್ ಅವರ ಬೆಂಬಲ ನಮಗಿರ್ಲಿ, ಕೋಲ್ಕರ್ ಅವರ ಬೆಂಬಲ ನಿತ್ಯವಾಗಿ ಇರ್ಲಿ ಅಂತ ಹೇಳ್ತಾ, ಅಕ್ಕ ಸುಚಿತ್ರಾ ಹೆಗಡೆ ಅವರ ಅಭಯ ನಮ್ಮೆಲ್ಲ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಸಂಜೆ ಶುಭಾಶಯಗಳು ನಿಮ್ಮೆಲ್ಲರಿಗೆ. ನಮಸ್ಕಾರ. ಧನ್ಯವಾದಗಳು ನರೋಡೆ ಸರ್. ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿ ಹರಸಿನ ನಾಗಸಭೆಯ ಹಿರಿಯ ಜೀವ ಶ್ರೀ ಪ್ರಕಾಶ್ ಕಡಿಮೆಯವರು ಈಗ ನಮ್ಮನ್ನುದ್ದೇಶಿಸಿ ಮಾತನಾಡಲು ನಾನು ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ, ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ ಹೇಳ್ತಾ, ಸಾನಿಕಾ ಹೆಗಡೆ ಮತ್ತು ಸುಚಿತ್ರಾ ಹೆಗಡೆ ಒಳ್ಳೆಯ ಲವಲವಿಕೆಯ ಪಾತ್ರದಂತೆ ಮಾತಾಡಿದರೆ ತುಂಬಾ ಖುಷಿ ಅನಿಸ್ತದೆ. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಂತಹ ವಿಠಲ್ ದಾಸ್ ಕಾಮತ್ರು ಸಹ ಪ್ರಸ್ತುತ ಈ ಸಂದರ್ಭವನ್ನು ನೆನಪಿಸಿ, ಅದರಂತೆ ಡಾಕ್ಟರ್ ಅಶೋಕ್ ನರೋಡೆ ಸರ್ ಸಹ ಈ ನೀವು ಗೆಲ್ಲಬಹುದು ಕುರಿತು ಚೆಂದಾಗಿ ಮಾತಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆ ಮಾಡಿದ ನಾನು ಕೆಲ ತೊದಲು ನುಡಿ ಅಂತ ಹೇಳ್ಬೇಕು. ನಾನೀಗಾಗಲೇ ನಿವೃತ್ತನಾಗಿದ್ದೇನೆ, ಇಂತಹ ಒಂದೆರಡು ತೊದಲು ನುಡಿಯನ್ನು ಅದು ಸುರೇಶ್ ಹೆಗಡೆ ಮಾತುಗಾರರವರು ಅವರ ಎದುರಿಗೆ ಹೇಳಲು ನನಗೆ ತುಂಬಾ ಖುಷಿ ಅನಿಸ್ತದೆ. ನೀವು ಗೆಲ್ಲಬಹುದು, ಇದು ಕವಿತಾ ಹೆಗಡೆ ಅಭಯಂ ಅವರ ಮೊದಲನೇ ಕನ್ನಡ ಪುಸ್ತಕವಾದರೂ ದಿ ನೆಸ್ಟೆಡ್ ಲವ್ ಎಂಬ ಇಂಗ್ಲಿಷ್ ಕಥಾ ಸಂಕಲನದ ಮೂಲಕ ಕವಿತಾ ಹೆಗಡೆ ಈಗಾಗಲೇ ಹೆಸರು ಮಾಡಿದ್ದರಿಂದ ಇದು ಇವರ ಎರಡನೆಯ ಪ್ರಕಟಿತ ಸಂಕಲನವಾಗಿದೆ. ಪರಿಪೂರ್ಣ ವ್ಯಕ್ತಿತ್ವಕ್ಕೆ ಪೂರಕ ಪ್ರಬಂಧ ಸಂಕಲನ ಇದಾಗಿದ್ದು, ಇಲ್ಲಿಯ ಎಲ್ಲಾ ಲೇಖನಗಳು ವ್ಯಕ್ತಿತ್ವ ವಿಕಸನದ ಬೆರಗಿ ಆಗಿರುತ್ತದೆ. ವ್ಯಕ್ತಿತ್ವ ವಿಕಸನ ಅನ್ನೋಕ್ಕಿಂತ ಇಲ್ಲಿಯ 15 ಬರಹಗಳು
ಮಗುವಿಗಾಗಿ ಬರೆದ ಪದಗಳಿದ್ದು ಮಗುಮನಕ್ಕೆ ತಂಪು ಇಂಪು ನೀಡುವ ಅಕ್ಷರದ ಸಾಲುಗಳಾಗಿರುತ್ತದೆ. ಮಗುಮನ ಮತ್ತು ನಗುಮಗವನ್ನು ಮೈಗೂಡಿಸಿಕೊಂಡ ಕವಿತಾ ಯಕ್ಷಗಾನ ಮತ್ತು ಕವಿಹೃದಯದ PR ಭಟ್ ಮತ್ತು ಶಾರದಾರ ಮಗಳಾಗಿಯೂ, ಹಿರಿಯ ಪತ್ರಕರ್ತ ವಸಂತ್ ಕುಮಾರ್ ಕತ್ಗಾಲರ ತಂಗಿಯಾಗಿಯೂ, ಈ ಚಿಟ್ಟೆ ಕಾಡಿದ ಹಾಗೆ ಕವಿತೆಗಳ ಸುಚಿತ್ರಾ ಹೆಗಡೆಯವರ ಸಹೋದರಿಯಾಗಿಯೂ, ಇಂಗ್ಲಿಷ್ನಲ್ಲಿ ಈಗಾಗಲೇ ಕವನ ಸಂಕಲನ ಹೊರತಂದ ಸಾನಿಕಾಳ ಅಮ್ಮನಾಗಿಯೂ, ಸತ್ಯನಾರಾಯಣ ವಕೀಲರ ಧರ್ಮ ಪತ್ನಿಯಾಗಿಯೂ, ತುಂಬು ಸಂಸಾರದ ಕಣ್ಣಾಗಿ ಕವಿತಾ ತುಂಬು ಸಂಸಾರದ ಕಣ್ಣಾಗಿ ಉತ್ತರ ಕನ್ನಡದ ಕಾಡು ಕಡಲೊಡಲಿನ ಬೆರಗಿನೊಂದಿಗೆ ಈ ಮಲೆನಾಡಿನ ಮಮತೆಯನ್ನು ಮೈಗೂಡಿಸಿಕೊಂಡಿರು. ನಯ ವಿನಯ ಗಾಂಭೀರ್ಯ ಪ್ರೀತಿ ತುಂಬಿದ ಮನಸ್ಸಿನ ಮತ್ತು ಅಷ್ಟೇ ಖಂಡಿತವಾದಿಯೂ ಆದ ಕುಮಟೆಯ ಕಥಗಾಲನ ಮಗಳಾದ ಕವಿತಾ ಹುಬ್ಬಳ್ಳಿಯ ನಾಗಸುದೆಯ ಮನೆ ಮಗಳು ಎಂದು ಈ ಸಂದರ್ಭದಲ್ಲಿ ಹೇಳಲು ನನಗೆ ಹೆಮ್ಮೆ ಮತ್ತು ಖುಷಿ ಎನಿಸುತ್ತದೆ. ಮುಂದೆ ಗುರಿ ಬೇಕು, ಹಿಂದೆ ಗುರು ಬೇಕು ಎಂಬ ಕುವೆಂಪುರವರ ಮಾತಿನಂತೆ ಕವಿತಾ ಕವಿತೆ, ಕತೆ, ಅಂಕಣ, ಅನುವಾದ, ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸದ್ದು ಗದ್ದಲವಿಲ್ಲದೆ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ದಾಪಗಾಲಿನಲ್ಲಿ ನಡೆಯುತ್ತಿರುವುದು ನಮಗೆ ಅಭಿಮಾನದ ಸಂಗತಿಯಾಗಿದೆ. 15 ಪ್ರೀತಿ ತುಂಬಿದ ಬರಹವಿರುವ ಈ ಸಂಕಲನದ ಕೇಂದ್ರ ಬಿಂದು ಮಗು ಮತ್ತು ಮಗು ಮನಸ್ಸು. ಈ ಪುಸ್ತಕಕ್ಕೆ ಚಂದದ ಮುನ್ನುಡಿಯ ಕಳಶವಿಟ್ಟ ವಿದ್ವಾಂಸರಾದ ಡಾಕ್ಟರ್ ಅಶೋಕ್ ನರೋಡೆ ಸರ್ ಹೇಳುವಂತೆ, ಮಕ್ಕಳ ಮನೋವಿಕಾಸವನ್ನು ಗಮನದಲ್ಲಿಟ್ಟುಕೊಂಡು ಹದಿವಯದ ಕನಸು ಕನವರಿಕೆಗಳ ಹಿರಿಯರ ಮಾರ್ಗದರ್ಶನಕ್ಕೆ ಇಂಬು ಕೊಡಬಲ್ಲ ಬರಹಗಳು ಇಲ್ಲಿದೆ. ಇದರಿಂದಾಗಿಯೇ ಈ ಪುಸ್ತಕ ವಿಶಿಷ್ಟ ಮತ್ತು ವಿಭಿನ್ನವಾಗಿದೆ. ಹಿರಿಯರಿಗಾಗಿ ಬರೆದ ಪುಸ್ತಕಗಳು ಬೇಕಾದಷ್ಟು ಈ ಕಾಲದಲ್ಲಿ ಸಿಗುತ್ತದೆ. ಆದರೂ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಬರೆದ ಪುಸ್ತಕಗಳು ತೀರಾ ವಿರಳವಾಗಿದೆ. ಹೀಗಾಗಿ ಕವಿತಾ ಈ ಪುಸ್ತಕದ ಮೂಲಕ ಎಲ್ಲರ ಗಮನ ಸೆಳೆಯುವರು. ವಿಶ್ವವಿಖ್ಯಾತ ಮನಃಶಾಸ್ತ್ರಜ್ಞ ಲೇಖಕ ಡೇಲ್ ಕಾರ್ನೆಲ್ ಹೇಳುವಂತೆ, ನಮ್ಮ ವೈದ್ಯರು ಎಸಗುವ ದೊಡ್ಡ ತಪ್ಪು ಧನ್ಯವಾದಗಳು ಕಡಿಮೆ ಸರ್. ಊಟ ಬರಹ ಎರಡನ್ನೂ ಹಂಚಿಕೊಂಡಾಗಲೇ ಸಂತೋಷ ಎಂಬ ಮಾತಿದೆ. ಹಾಗೆ ತನ್ನ ಬರಹವನ್ನು ಪುಸ್ತಕದ ರೂಪದಲ್ಲಿ ನಿಮ್ಮ ಕೈಗಿತ್ತ ಲೇಖಕಿ ಕವಿತಾ ಹೆಗಡೆ ಅಭಯಂ ಅವರು ಈಗ ತಮ್ಮ ಮನದಾಳದ ಮಾತುಗಳನ್ನಾಡಬೇಕೆಂದು ಕೋರಿಕೆ. ಬರುದಿಲ್ಲ. ಹಲೋ ಹಲೋ, ಕೇಳ್ತದಲ್ಲ ಸರ್? ಮಾತಾಡಿ ಸರ್, ಮಾತಾಡಿ. ಕೇಳ್ತಾ ಇದೆ, ಮಾತಾಡಿ. ಆಗ್ಲೇ ಕಟ್ ಆಗಿತ್ತು, ಮಾತಾಡಿ. ಓಕೆ 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 ಓಕೆ. ನಾವಿಂದು ಮಕ್ಕಳ ಮನಸ್ಸನ್ನು ಅರಿಯದೆ ಕೇವಲ ಅವರ ಮಾರ್ಕ್ಸ್ನ ಹಿಂದಷ್ಟೇ ಬಿದ್ದಿದ್ದೇವೆ. ಇದರಿಂದಾಗಿ ಜಗತ್ತಿನ ಎಲ್ಲಾ ದೇಶದ ಬಹುಸಂಖ್ಯಾತ ಮಕ್ಕಳು ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಅವರಿಗೆ ಬೇಕಾಗಿದೆ ಇಂದು ಪ್ರೀತಿ ತುಂಬಿದ ಹೃದಯ ನುಡಿ ಮುತ್ತುಗಳು. ಇಂತಹ ಪ್ರೀತಿಯ ಅಕ್ಷರದ ಸಾಲುಗಳು ಮತ್ತು ಸಮಸ್ಯೆಗಳ ಕುರಿತಾಗಿ ಇಲ್ಲಿ ಕವಿತಾರ ಪುಸ್ತಕ ಎಲ್ಲರಿಗೂ ಕನ್ನಡಿಯಾಗಿದೆ. ಸ್ನೇಹಿತರ ದಿನದ ಆಚರಣೆ ಹೇಗೆ ಇರಲಿ, ಅದರಲ್ಲೊಂದು ಪ್ರೀತಿ ವಿಶ್ವಾಸ ತುಂಬಿದ ಒಲವಿನ ಸುದೆ ಸುರಿಯುವ ಗೆಳತನವನ್ನು ಎಂದು ಕಳೆದುಕೊಳ್ಳಬಾರದು ಎಂಬ ಪ್ರಜ್ಞೆ ಇರಲಿ ಎಂಬ ಮಹಾದಾಸಿಯೊಂದಿಗೆ ಕವಿತಾ ತಂದೆ ತಾಯರೊಟ್ಟಿಗೆ
ಬೆಳೆದ ಮಗು ಹೇಗೆ ಸುರಕ್ಷಿತ ಭಾವದಿಂದಿರುವುದು, ಹಾಗೆ ಒಂಟಿ ಪೋಷಕರ ಜೊತೆ ಇರುವ ಮಗು ಸಹ ಕೀಳರಿಮೆಯಿಂದ ಬಳಲದೆ ಇತರರಿಗೂ ಸಮಾನವಾಗಿ ಬೆಳೆದು ಸುಖವಾಗಿರಲಿ ಎಂಬ ಮನದಿಚ್ಛೆ ಹೊಂದಿರುವರು. ಕ್ಷಮಿಸಿ ಕ್ಷಮಿಸಿ ಇದು ನಿಜಕ್ಕೂ ಅತಿ ಪುಟ್ಟ ಪದವಾದರೂ ಎಂತಹ ನೊಂದ ಹೃದಯಕ್ಕೂ ತಂಪೆರಬಹುದು ಎಂಬ ನಂಬಿಕೆಯೊಂದಿಗೆ ಪೋಷಕರು ಮತ್ತು ಮಗುವಿನ ನಡುವೆ ಗೆಳೆತನ ತುಂಬಾ ಮುಖ್ಯ. ಒಬ್ಬರನ್ನೊಬ್ಬರು ಸಖ್ಯ ಭಾವದಿಂದ ಗೆಲ್ಲಬೇಕೆ ವಿನಃ ದೋಷಾರೋಷಣೆಗಳಿಂದ ಅಲ್ಲ ಎನ್ನುತ್ತಾ ಒಡೆದ ಬದುಕೆಂಬ ಸಾಗರದಲ್ಲಿ ಮುಗ್ಧ ಕಂದಮ್ಮಗಳ ಬಾಳ ದೋಣಿ ಮುಳುಗದಿರಲಿ ಎಂದು ಹಂಬಲಿಸಿ ಲೇಖಕಿ ಈ ಸಂಕಲನದುದ್ದಕ್ಕೂ ವ್ಯಕ್ತಿತ್ವ ವಿಕಸನದ ದಾರಿಗೆ ದೀವಿಗೆಯಾಗಿರು. ಎಲ್ಲಕ್ಕಿಂತ ಹೆಚ್ಚಾಗಿ ಇಂದು ಮಕ್ಕಳಲ್ಲಿ ಗಂಡು ಹೆಣ್ಣು, ಕಪ್ಪು ಬಿಳಿಪು, ಬಡವ ಶ್ರೀಮಂತ ಇದೆಲ್ಲಕ್ಕಿಂತ ದೊಡ್ಡದಾಗಿ ಆರ್ಟ್ಸ್ ಸೈನ್ಸ್ಗಳೆಂಬ ನಡುವಿನ ಕಂದಕಗಳು ದೂರವಾಗಿ ಕೀಳರಿಮೆ ಅಳಿಸಬೇಕಾಗಿದೆ. ಇಂತಹ ಕೀಳರಿಮೆಯ ದೂರು ಮಾಡಲು ಕವಿತಾ ಹೆಗಡೆಯವರ ಈ ಪುಸ್ತಕ ಸಹಕಾರಿಯಾಗುವುದು ಎಂದು ಭಾವಿಸಿ ಈ ಚಿಕ್ಕ ಚೊಕ್ಕ ಪುಸ್ತಕಕ್ಕಾಗಿ ಕವಿತಾ ನಿಮಗೆ ನಾನು ಅಭಿನಂದಿಸಿ ಶುಭ ಕೋರುವೆನು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ ಸರ್. ಈಗ ಲೇಖಕಿಯವರಿಂದ 4 ಮಾತು. ಎಲ್ಲರಿಗೂ ಪ್ರೀತಿ ಆದರ ತುಂಬಿದ ನಮಸ್ಕಾರ. ನೀವು ಗೆಲ್ಲಬಹುದು ಪುಸ್ತಕದ ಲೇಖಕಿಯಾಗಿ ಈ ಕಾರ್ಯಕ್ರಮದಲ್ಲಿ ಮನದಾಳದ 4 ಮಾತುಗಳನ್ನು ಆಡಬೇಕಾದ ಈ ಸಮಯದಲ್ಲಿ ನಿಮ್ಮೆಲ್ಲರ ಅಮೂಲ್ಯ ಉಪಸ್ಥಿತಿ, ಪ್ರೀತಿ ಹಾಗೂ ಚಿರಸ್ಮರಣೀಯವಾದಂತಹ ಮಾತುಗಳನ್ನ ಕೇಳಿ ನಿಜಕ್ಕೂ ನಾನು ಮೂಕಳಾಗಿದ್ದೇನೆ, ಗದ್ಗದಿತನಾಗಿದ್ದೇನೆ. ನಾನು ಮಾಡಿದ್ದು ಮಹತ್ ಕಾರ್ಯ ಅಂತ ನಾನು ಭಾವಿಸಿಲ್ಲ. ಆದ್ರೆ ಈ ಚಿಕ್ಕ ಕೆಲಸಕ್ಕೆ ನಿಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಅರ್ಪಿಸಿದಂತಹ ನಿಮಗೆಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ ಎಂದು ಕಾರ್ಯಕ್ರಮದ ಮೊದಲಿನಲ್ಲೇ ನಾನು ಹೇಳಲು ಬಯಸುತ್ತೇನೆ. ಬರೆಯುವುದಕ್ಕೂ ಬದುಕುವುದಕ್ಕೂ ನಡುವೆ ದೊಡ್ಡ ಕಂದರ ಇರಬಾರದು ಅನ್ನೋದು ನನ್ನ ಆಶಯ. ಈ ನೀವು ಗೆಲ್ಲಬಹುದು ಎಂಬ ಪುಸ್ತಕವನ್ನು ಬರೆಯಲು ದೊಡ್ಡ ಪ್ರೇರಣೆ ಎಂದರೆ ನನ್ನ ವಿದ್ಯಾರ್ಥಿಗಳು. ಓರ್ವ ಶಿಕ್ಷಕಿಯಾಗಿ ನನ್ನ ಬದುಕಿನ ಸಹ ಪಯಣಿಗರಲ್ಲಿ ಬಹುತೇಕರು ನನ್ನ ಸಹೋದ್ಯೋಗಿಗಳು ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳು. ಈ ಮುಗಿಯದ ಪ್ರಯಾಣದಲ್ಲಿ ಮೊದಲಿನಿಂದ ಇಲ್ಲಿಯವರೆಗೂ ಜೊತೆಗಿರುವ ಹಾಗೂ ಎಂದೋ ಇಳಿದು ಹೋದಂತಹ ಸಹಚರರ ಸಂಖ್ಯೆಗೆ ಲೆಕ್ಕವೇ ಇಲ್ಲ. ಆದ್ರೆ ಸದಾ ನಮ್ಮ ಜೊತೆಗಿರುವವರ ಬಗ್ಗೆ, ಅವರ ನೋವು ನಲಿವುಗಳ ಬಗ್ಗೆ ತಿಳಿದುಕೊಳ್ಳದೇ ಇರುವುದು ಕೂಡ ಒಂದು ರೀತಿಯ ತಣ್ಣನೆಯ ಕ್ರೌರ್ಯ ಅಂತ ನನಗೆ ಅನಿಸಿಬಿಡುತ್ತೆ. ಅದರಲ್ಲೂ ಮಕ್ಕಳ ಜೊತೆಗೆ ಸದಾ ಬದುಕಬೇಕಾದಂತಹ ನನಗೆ ಬಹಳಷ್ಟು ಮಕ್ಕಳು ಒಂದಲ್ಲ ಒಂದು ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರುವುದು ನಿಜವಾಗಿ ಕಾಡಿದಂತಹ ಸಂಗತಿ. ಇದೇ ಕಾರಣದಿಂದಲೂ ಏನು ನಿಧಾನವಾಗಿ ಮಕ್ಕಳ ಸಮಸ್ಯೆಗಳ ಕುರಿತು ಚಿಕಿತ್ಸಕ ಲೇಖನಗಳನ್ನ ಬರೆಯೋದಕ್ಕೆ ನನಗೆ ಒಂದು ಪ್ರೇರಣೆ ಉಂಟಾಯಿತು ಅಂತ ಹೇಳುವುದು. ಬೆಳೆದಿರಬಹುದು, ಡಿಜಿಟಲ್ ಮೇನಿಯಾಗೆ ತುತ್ತಾಗಿ ಒತ್ತಡ ಅನುಭವಿಸುವಂತ ಹದಿಹರೆಯದ ಮಕ್ಕಳಿರಬಹುದು, ಪೋಷಕರ ಅತಿ ನಿರೀಕ್ಷೆಯಲ್ಲಿ ಬಳಲುವಂತಹ ಕಂದಮ್ಮಗಳು, ಹದಿಹರೆಯದ ಮನೋದೈಹಿಕ ಒತ್ತಡಗಳನ್ನ ನಿರ್ವಹಿಸಲು ಸಾಧ್ಯವಾಗದೆ ಕಂಗಾಲಾಗುವವರು, ಹಾಗೆ ಮುಂದುವರೆದು ಮುಂದೆ ಉದ್ಯೋಗಕ್ಕೆ ಸೇರಿಕೊಂಡಾಗ ಕೂಡ ತಮ್ಮ ಪ್ರತಿಭೆಗೆ ಸರಿಯಾದ ಮನ್ನಣೆ ಸಿಗಲಿಲ್ಲ ಎಂದು ದುಃಖ ಪಡುವವರು, ಹೀಗೆ ನಾನಾ ರೀತಿಯ ಸಮಸ್ಯಾತ್ಮಕ ವರ್ತನೆಯ ವಿಶ್ಲೇಷಣೆ ಮಾಡುತ್ತಾ ಬರೆದಂತಹ ಲೇಖನಗಳು ಅಂಕಣ ರೂಪದಲ್ಲಿ ಪ್ರಕಟವಾಗಿ ಈಗ ಪುಟ್ಟ ಪುಸ್ತಕದ ರೂಪದಲ್ಲಿ ನಿಮ್ಮ ಮುಂದಿದೆ. ಸುತ್ತಮುತ್ತಲ ಸಮಸ್ಯೆಗಳ ಪರ್ವತವೇ ಇದ್ದರೂ, ಸಮಸ್ಯಾತ್ಮಕ ವರ್ತನೆಗಳೇ ಕಾಣುತ್ತಾ ಇದ್ರೂ ಕಣ್ಣು ಮುಚ್ಚಿಕೊಂಡು ಭಾವನಾ ಪ್ರಪಂಚದಲ್ಲಿ ತೇಲಾಡುವುದು ಬಹುಶಃ ನನಗೆ ಸ್ವಲ್ಪ ಕಷ್ಟ. ಹಾಗಿರುವಾಗ ಅವರ ಸಮಸ್ಯೆಗಳಿಗೆ ಒಮ್ಮೊಮ್ಮೆ ಅಕ್ಷರಗಳ ಮೂಲಕ, ಅಂದರೆ ಈ ರೀತಿಯ ಬರಹಗಳ ಮೂಲಕ, ಕೆಲವೊಮ್ಮೆ ಸಾಧ್ಯವಾದರೆ ಆಪ್ತ ಸಮಾಲೋಚನೆಯ ಮೂಲಕ ನೇರವಾಗಿ ಸಮಾಧಾನವನ್ನ ಬಯಸುವುದು ಒಬ್ಬ ಶಿಕ್ಷಕಿ ಹಾಗೂ ಬರಹಗಾರ್ತಿಯಾಗಿ ನನ್ನ ಕನಿಷ್ಠ ಸಾಮಾಜಿಕ ಜವಾಬ್ದಾರಿ ಅಂತ
ನಾನು ತಿಳಿದುಕೊಂಡಿದ್ದೇನೆ. ತಕ್ಷಣದ ಕ್ರಾಂತಿ ಇದರಿಂದ ಸಾಧ್ಯವಿರದೇ ಇರಬಹುದು. ಆದರೆ ಇಂತಹ ಚಿಕಿತ್ಸಕ ಲೇಖನಗಳು ನಮ್ಮನ್ನು ನಾವು ಅರಿತುಕೊಂಡು ನಮ್ಮ ಅಸ್ತಿತ್ವವನ್ನು ಸಮಾಜಕ್ಕೆ ಹಾಗೂ ಸಮಾಜವನ್ನು ನಮಗೆ ಒಗ್ಗಿಸಿಕೊಂಡು ಬದುಕಲು ಸ್ವಲ್ಪವಾದರೂ ಸಹಾಯಕ ಅನಿಸಿದ್ರೆ ಬದುಕು ಬರಹ ಎರಡೂ ಸಾರ್ಥಕ. ಹಾಗಿದ್ದಾಗ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ಕೆಲವು ಪ್ರೀತಿ ತುಂಬಿದ ಜೀವಗಳ ಸಹಾಯ ಸಹಕಾರ ಹಾಗೂ ಒತ್ತಾಸೆಗಳನ್ನ ನೆನೆಯದೇ ಇದ್ದರೆ ಈ ಕಾರ್ಯಕ್ರಮ ಅರ್ಥಪೂರ್ಣ ಅನಿಸೋದಿಲ್ಲ. ಮೊದಲನೇದಾಗಿ ಲಿಟ್ರರಿ ಪ್ಯಾರಡೈಸ್ ಅಥವಾ ಓದಿನ ಸ್ವರ್ಗ ಅಥವಾ ಸಾಹಿತ್ಯ ಸ್ವರ್ಗವನ್ನ ಸೃಷ್ಟಿಸಿದ್ದು ನನ್ನ ತಂದೆ ತಾಯಿ. ತಂದೆಯಾದ ಶ್ರೀ PR ಭಟ್ ಅವರು, ತಾಯಿ ಶ್ರೀಮತಿ ಶಾರದಾ ಭಟ್ ಅವರು ಇಬ್ಬರೂ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಉಳ್ಳವರು. ಮನೆಯಲ್ಲಿ ಯಾವ ರೀತಿಯ ಪುಸ್ತಕಗಳು, ಮ್ಯಾಗಜಿನ್ಗಳು, ದಿನಪತ್ರಿಕೆಗಳು ಏನನ್ನು ನೋಡಿದ್ರು ಎಲ್ಲವೂ ತುಂಬಿರ್ತಾ ಇದ್ವು. ಓದಿಗೆ ಅಪಾರವಾದಂತಹ ಪ್ರೋತ್ಸಾಹ ಇತ್ತು. ಬಹುಶಃ ನಾವು ಶಾಲೆಯ ಪುಸ್ತಕಗಳನ್ನ ಓದಿದ್ದಕ್ಕಿಂತ ಇತರ ಸಾಹಿತ್ಯದ ನಾನಾ ಪ್ರಕಾರದ ಪುಸ್ತಕಗಳನ್ನು ಓದಿದ್ದೇ ಹೆಚ್ಚು. ಪ್ರತಿನಿತ್ಯ ಈ ರೀತಿಯಾದಂತಹ ವಿಭಿನ್ನ ಓದಿನಲ್ಲಿ ನಾವು ಐವರು ತೊಡಗಿಕೊಂಡು ಇರುತ್ತಾ ಇದ್ವಿ. ಐವರ ಕೈಲೂ ಒಂದೊಂದು ಪುಸ್ತಕ ಇರ್ತಾ ಇತ್ತು. ಬಹುಶಃ ಇದೇ ಕಾರಣ, ಅವರ ಆಶೀರ್ವಾದ. ಈ ರೀತಿಯಾಗಿ ನಮ್ಮ ಪರಿವಾರದ ಎಲ್ಲರೂ ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಮುಖ್ಯ ಕಾರಣ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಇಲ್ಲಿಂದಲೇ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಸಾಹಿತ್ಯ ಯಾತ್ರೆಗೆ ಅವರ ಆಶೀರ್ವಾದವನ್ನ ಕೋರ್ತೇನೆ. ಇನ್ನು ಮುಂದಾಗಿ ನನ್ನ ಸಾಹಿತ್ಯ ಯಾತ್ರೆಗೆ ಚಾಲನೆ ನೀಡಿದ ಕೆಲವರಿದ್ದಾರೆ. ಅವರಲ್ಲಿ ನಾನು ಮೊದಲನೇದಾಗಿ ನನ್ನ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ ಮೇಡಮ್ ನಮ್ಮ ಪತ್ರಿಕೆಗೆ ನೀವು ಅಂಕಣ ಬರೆಯಿರಿ ಅಂತ ಪ್ರೋತ್ಸಾಹ ಕೊಟ್ಟಂತಹ ಶ್ರೀ YM ಕೋಲ್ಕಾರ್ ಅವರನ್ನ ನಾನು ನೆನೆಯಲೇಬೇಕು. ಪತ್ರಿಕೆ ಚಿಕ್ಕದಾಗಿರ್ಬೋದು, ಆದರೆ ಅವರು ಕೊಟ್ಟಂತಹ ಪ್ರೋತ್ಸಾಹ ಇದೆಯಲ್ಲ, ಅದನ್ನ ಜನ್ಮಪೂರ್ತಿ ಮರೆಯೋದಕ್ಕೆ ಸಾಧ್ಯವಿಲ್ಲ. ಬಹುಶಃ ಪ್ರತಿ ವಾರವೂ ಒಂದು ಒತ್ತಡದಲ್ಲಿಯೇ ಬರೆಯುವುದು ನನಗೆ ಈ ಪತ್ರಿಕೆಯಲ್ಲಿ ಅಂಕಣ ಬರೆಯೋದ್ರಿಂದ ಸಾಧ್ಯವಾಯಿತು. ಪ್ರತಿ ಸೋಮವಾರ ವಿಕಸನ ಅನ್ನುವ ಅಂಕಣವನ್ನ ಅತ್ಯಂತ ಕಾಳಜಿ ಹಾಗೂ ಆಸ್ಥೆಯಿಂದ ಪ್ರಕಟಿಸಿದಂತಹ ಶ್ರೀ YM ಕೋಲ್ಕಾರ್ ಅವರ ಪ್ರೋತ್ಸಾಹವನ್ನ ನಾನು ಎಂದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಎರಡನೆಯವರು ಅಶೋಕ್ ನರೋಡಿ ಅವರು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೆ? ನನ್ನ ಬರಹಗಳು ಶುರುವಾಗಿದ್ದು ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಲಾಕ್ಡೌನ್ ಸಮಯದಲ್ಲಿ. ಹಾಗೆ ಒಂದೊಂದೇ ಪೋಸ್ಟ್ಗಳನ್ನ ಫೇಸ್ಬುಕ್ ನಲ್ಲಿ ಹಾಕ್ತಾ ಇದ್ದಾಗ ಅದನ್ನ ಅತ್ಯಂತ ಕಾಳಜಿಯಿಂದ ಓದಿ ಕಮೆಂಟ್ ಮಾಡ್ತಾ ಇದ್ದವರು ಹಾಗೂ ಪ್ರೋತ್ಸಾಹ ನೀಡ್ತಾ ಇದ್ದವರು ಶ್ರೀ ಅಶೋಕ್ ನರೋಡಿ ಅವರು. ನನ್ನಲ್ಲಿನ ಒಬ್ಬ ಬರಹಗಾರ್ತಿಗೆ ಧೈರ್ಯ ತುಂಬಿದ್ದು, ಆತ್ಮವಿಶ್ವಾಸ ತುಂಬಿದ್ದು, ನೀವು ಬರೆಯಬಲ್ಲಿರಿ, ನಿಮ್ಮೊಳಗೆ ಇರುವ ಶಕ್ತಿ ನಿಮಗೆ ಗೊತ್ತಿಲ್ಲ, ಅದನ್ನ ಹೊರಗೆ ತೆಗೆಯಿರಿ ಅಂತ ನನ್ನನ್ನು ಒಂದು ರೀತಿಯ ಒತ್ತಾಯದಿಂದ ಬರೆಯಲಿಕ್ಕೆ ಹಚ್ಚಿದ್ದು ಅಶೋಕ್ ನರೋಡಿ ಅವರು. ಬಹುಶಃ ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅವರು ಎಷ್ಟು ಸಾಹಿತ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೋ ಹಾಗೆ ಇತರರನ್ನ ಬೆಳೆಸುವುದರಲ್ಲೂ ಕೂಡ ಅಷ್ಟೇ ಆಸ್ಥೆಯನ್ನ ಹೊಂದಿದವರು. ಯಾರಾದರೂ ಒಂದು ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಂತಹ ವ್ಯಕ್ತಿ ಅಂತ ಗೊತ್ತಾದ್ರೆ ಅವರನ್ನು ಎಲ್ಲ ರೀತಿಯಿಂದಲೂ ಬೆಳೆಸುವಂತಹ ಹಲವಾರು ಕೆಲಸಗಳನ್ನ ನರೋಡಿ ಅವರು ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ ನನ್ನಲ್ಲಿನ ಬರಹಗಾರ್ತಿಯನ್ನ ಗುರುತಿಸಿ ಪ್ರೋತ್ಸಾಹಿಸಿ ಬೆಳೆಸಿದಂತಹ ಶ್ರೀ ಅಶೋಕ್ ನರೋಡಿ ಅವರ ನಿಸ್ಪೃಹ ಸಾಹಿತ್ಯ ಪ್ರೇಮ ನನ್ನ ಮೇಲೆ ಬೀರಿದಂತಹ ಪ್ರಭಾವ ನಿಜವಾಗ್ಲೂ ಅಗಾಧ. ಬಹುಶಃ ಅವರ ಪ್ರೋತ್ಸಾಹ ಇಲ್ಲದಿದ್ರೆ ಈ ಪುಸ್ತಕ ಇಷ್ಟು ಸುಲಭವಾಗಿ ಬೆಳಕು ಕಾಣುತ್ತಲೂ ಇರಲಿಲ್ಲ. ಹಾಗೂ ಈ ಪುಸ್ತಕದ ಶೀರ್ಷಿಕೆಯನ್ನು ಕೂಡ ಕೊಟ್ಟು ಪುಸ್ತಕವನ್ನ ಪ್ರಕಟಪಡಿಸುವವರೆಗೆ ಪ್ರತಿ ಹೆಜ್ಜೆಯಲ್ಲೂ ಕಾಳಜಿಯನ್ನ ತೋರಿದಂತಹ ಅವರ ಪ್ರೀತಿಯನ್ನ ನೆನೆಯದೇ ಇದ್ದರೆ ಕೃತಜ್ಞಳಾಗುತ್ತೀನಿ. ಮತ್ತೆ ಮೂರನೆಯವರು ಅಕ್ಷರ ಮಂಟಪದ ಶ್ರೀ ಚೇತನ್ ಕಡಬೂರ್ ಅವರು. ಅವರ ಶಿಸ್ತುಬದ್ಧ ಸುಂದರ ಪ್ರಕಟಣೆ ನನಗೆ ನಿಜವಾಗಲೂ ಅತ್ಯಂತ ಸಂತೋಷವನ್ನ ತಂದಿತು. ಇವರೆಲ್ಲರ ಅತ್ಯಮೂಲ್ಯ ಸಲಹೆ ಸಹಕಾರದ ಕಾರಣ ಈ ಪುಸ್ತಕ ರೂಪು ತಳೆಯಲು ಸಾಧ್ಯವಾದದ್ದು ಅನ್ನೋದು ಸಂತೋಷದ ವಿಷಯ. ಮತ್ತೆ ಇನ್ನಷ್ಟು ಜನರು ನನ್ನ ಸಾಹಿತ್ಯದ ಪ್ರಯಾಣದಲ್ಲಿ ಬಹಳ ಅತ್ಯಂತ ಸಂತೋಷದಿಂದ ಹಾಗೂ ಪ್ರೀತಿಯಿಂದ ನನಗೆ ಸಹಕಾರ ಹಾಗೂ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಅದರಲ್ಲಿ ನನ್ನನ್ನು ನಾಗಸುಧೆಯ ಮಗಳಾಗಿಸಿಕೊಂಡಂತಹ, ನನ್ನ ಸಾಹಿತ್ಯದ ಆಸಕ್ತಿಗೆ ಕಣ್ಣಾಗಿ ನಿಂತಹ ಶ್ರೀ ಪ್ರಕಾಶ್ ಕಡಮಿಯವರ ಸೂಕ್ಷ್ಮ ಸಂವೇದನೆ. ಈ ಅವರ ಸೂಕ್ಷ್ಮ ಸಂವೇದನೆ ಸಾಹಿತ್ಯದಲ್ಲಿ ಯಾವುದು ಹಿತ ಅಹಿತ ಅನ್ನೋದನ್ನ
ಬಹಳ ಚೆನ್ನಾಗಿ ಅರಿತುಕೊಳ್ಳುವುದಕ್ಕೆ ಅತ್ಯಂತ ಸಹಾಯವನ್ನು ಮಾಡಿತು. ಹಾಗಾಗಿ ಕಡಿಮೆ ದಂಪತಿಗಳಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಕಾಲ ಕಾಲಕ್ಕೆ ಸೂಕ್ತ ಸಲಹೆ ನೀಡುವಂತಹ ಶ್ರೀ ವಿಠಲ್ ದಾಸ್ ಕಾಮತ್ ಅವರು ನನ್ನ ಮೇಲೆ ಪ್ರಭಾವ ಬೀರಿದಂತಹ ಇನ್ನೊಬ್ಬ ವ್ಯಕ್ತಿ. ಹಾಗಾಗಿ ಅವರನ್ನು ಕೂಡ ನಾನು ಯಾವತ್ತೂ ನೆನೆಯುತ್ತೇನೆ. ಅತ್ಯಂತ ಮಾದರಿ ನಡವಳಿಕೆಯ ಸಜ್ಜನ ವ್ಯಕ್ತಿ ಸಾಹಿತಿ ಶ್ರೀ ಸುರೇಶ್ ಹೆಗಡೆ. ಇವರನ್ನ ನಾನು ನೆನೆಯದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ವಾತ್ಸಲ್ಯದ ಮೂರ್ತಿಯಾದಂತಹ ಅಕ್ಕ, ಸ್ವಾಗತ ಭಾಷಣವನ್ನು ಅತ್ಯಂತ ಅಮೋಘವಾಗಿ ನಡೆಸಿಕೊಟ್ಟಂತಹ ಶ್ರೀಮತಿ ಸುಚಿತ್ರಾ ಹೆಗಡೆ ನನ್ನ ಆತ್ಮ ಸಖನಾದ ಗಂಡ ಅಂತ ಹೇಳಿದ್ರೆ ಸಾಲೋದಿಲ್ಲ. ನನ್ನ ಆತ್ಮ ಸಖನಾದಂತಹ ಶ್ರೀ SK ಹೆಗಡೆ, ಮಗಳು ಪ್ರೀತಿಯ ಸಾನಿಕಾ, ಅಣ್ಣನ ಪರಿವಾರ, ಮದುವೆಯ ನಂತರ ದೊರಕಿದಂತಹ ಕೋಣಾರಿಯ ಇನ್ನೊಂದು ಪರಿವಾರ, ನನ್ನ ಶಾಲೆಯ ಪ್ರಾಚಾರ್ಯರಾದಂತಹ ಶ್ರೀಮತಿ ಆಡ್ರಿ ಪ್ರಿನ್ಸ್ ಹಾಗೂ ಎಲ್ಲ ಸಹೋದ್ಯೋಗಿಗಳು, ಪ್ರೀತಿಯ ವಿದ್ಯಾರ್ಥಿಗಳು, ಫೇಸ್ಬುಕ್ ಮಿತ್ರರು, ಹೀಗೆ ವಿಭಿನ್ನ ನೆಲೆಯಲ್ಲಿ ನನ್ನ ಮೇಲೆ ಪರಿಣಾಮ ಬೀರಿದಂತಹ ಎಲ್ಲರನ್ನು ಸ್ಮರಿಸುವುದು ನನ್ನ ಇವತ್ತಿನ ಕರ್ತವ್ಯವಾಗಿದೆ. ಈ ಪ್ರೀತಿ ಸದಾ ಹೀಗೆ ಇರಲಿ ಹಾಗೂ ಬರೆಯುವ ಶಕ್ತಿ ಇನ್ನಷ್ಟು ಸಿಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ನಿಮಗೆಲ್ಲ ನಾನು ಚಿರಋಣಿಯಾಗಿದ್ದೇನೆ. ಈ ಪುಸ್ತಕ ಎಷ್ಟು ಮಹತ್ವದೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಪ್ರೀತಿ ಮಾತ್ರ ಎಂದೆಂದೂ ಮರೆಯುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತದ್ದು. ನಿಮಗೆಲ್ಲರಿಗೂ ನಾನು ಕೃತಜ್ಞಳಾಗಿದ್ದೇನೆ. ನಿಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ರಮಕ್ಕೆ ಅರ್ಪಿಸಿದಂತಹ ನಿಮಗೆಲ್ಲ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಕವಿತಾ ಅವರಿಗೆ. ಒಬ್ಬ ಒಳ್ಳೆಯ ಬರಹಗಾರ, ಸ್ಫೂರ್ತಿ ತುಂಬುವ ಮಾತುಗಳ ಸರದಾರ ಶ್ರೀ ಸುರೇಶ್ ಹೆಗಡೆಯವರು ಮುದುಡಿದ ಮನಗಳನ್ನು ತಮ್ಮ ಜೇನು ಸವಿ ಮಾತುಗಳಿಂದಲೇ ಅರಳಿಸುವ ಆಕರ್ಷಕ ಹಾಗೂ ಪ್ರೇರಣಾತ್ಮಕ ವ್ಯಕ್ತಿತ್ವವುಳ್ಳ ಇಂದಿನ ಅಧ್ಯಕ್ಷರು ತಮ್ಮ ಮಾತುಗಳನ್ನಾಡಬೇಕೆಂದು ಸವಿನಯ ಪ್ರಾರ್ಥನೆ. ರಸಾಯನಶಾಸ್ತ್ರದ ಒಬ್ಬ ಪ್ರೊಫೆಸರ್ ಅವರು ವಿದುರ, ಹಾಗೆಯೇ ಮತ್ತೊಬ್ಬ ಲೇಡಿ ಪ್ರೊಫೆಸರು ಗೃಹ ವಿಜ್ಞಾನದವರು. ಅವರಿಬ್ರು ಮದುವೆಯಾದರು, ಸಂಸಾರವನ್ನು ಚೆನ್ನಾಗಿ ನೋಡ್ಕೊಂಡ್ರು. ಕಾಲಕ್ರಮೇಣ ಅವರಿಗೆ ಮಕ್ಕಳಾದವು. ಒಂದು ದಿನ ಇದ್ದಕ್ಕಿದ್ದಂತೆ ಅವರಲ್ಲಿ ಜಗಳ ಶುರುವಾಯ್ತು. ಇಬ್ರು ಬೀದಿಗೆ ಬಂದ್ಬಿಟ್ರು. ಕಾರಣ ಏನು ಕೇಳಿದ್ರೆ, ನಿನ್ನ ಮಕ್ಕಳು ನನ್ನ ಮಕ್ಕಳು ಸೇರಿ ನಮ್ಮ ಮಕ್ಕಳ ಜೊತೆಗೆ ಜಗಳವಾಡುತ್ತಾರೆ ಅಂತ. ಇವತ್ತಿನ ಕಾರ್ಯಕ್ರಮ ನೀವು ಗೆಲ್ಲಬಹುದು ಪರಾಕ್ರಮ ದಿವಸ 125ನೆಯ ಮಹೋನ್ನತ ದೇಶಪ್ರೇಮಿ ಬೋಸ್ರವರ ಜನ್ಮದಿನದ ನೆನಪು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನರೋಡೆ ಸರ್ ಅವರೇ, ಕಾಮತ್ ಅವರೇ, ನನ್ನ ಮಿತ್ರ ಮತ್ತು ಬಂಧುವಾದ ಶ್ರೀ ಪ್ರಕಾಶ್ ಕಡಿಮೆ ಅವರೇ, ಹಾಗೂ ಇಂದಿನ ಈ ಆನ್ಲೈನ್ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವ ಎಲ್ಲ ಹೃದಯಕ್ಕೆ ಸುರೇಶ್ ಹೆಗ್ಡೆಯ ಪ್ರಣತಿಗಳು. ನೀವು ಗೆಲ್ಲಬಹುದು ಈ ಪುಸ್ತಕದ ಅನಾವರಣವನ್ನ ಎಂದೋ ನಾವು ಮಾಡಬೇಕಾಗಿತ್ತು. ಶ್ರೀಮತಿ ಕವಿತಾ ಅವರ ಆಶಯ ತುಂಬಾ ಇತ್ತು, ಕಾರಣಾಂತರಗಳಿಂದ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ನನಗೂ ಮತ್ತು ನಮ್ಮ ಬಂಧು ಪ್ರಕಾಶ್ ಕಡಿಮೆ ಅವರಿಗೂ ಅವರು ಬಹಳ ಒತ್ತಾಯ ಮಾಡ್ತಾ ಇದ್ರು. ಯಾವುದೋ ಕಾರಣಕ್ಕೆ ಆಗಿರ್ಲಿಲ್ಲ. ಈ ಹೆಮ್ಮಾರಿಯ ಹಾವಳಿಯಿಂದಾಗಿ ಇವತ್ತು ಅದು ಘಟಿಸಿತು. ಅನುಭಾವಿ ಕವಿ ಮಧುರ ಚೆನ್ನ ಒಂದ್ ಕಡೆ ಹೇಳಿದಾಗೆ, ಬರುವುದೆಲ್ಲ ಬಹುದು, ಬರುವ ಕಾಲಕ್ಕೆ ಬಹುದು ಅಂತ. ಹೌದು, ಇವತ್ತು ಅದು ಘಟಿಸಿದೆ. ಅದು ಕೂಡ ಕವಿತಾ ಅವರ ಮನೆಯ ಜಗುಲಿಯಲ್ಲಿ. ಈ ಜಗುಲಿ ಅಂತ ಯಾಕೆ ಹೇಳ್ತೇನೆ ಅಂತಂದ್ರೆ, ಇಲ್ಲೆಲ್ಲ ಹೆಗಡೆಗಳೇ. ಸಾನಿಕಾ ಹೆಗಡೆಯಿಂದ ಪ್ರಾರಂಭವಾಗಿ ಸುಚಿತ್ರಾ ಹೆಗಡೆ, ಕವಿತಾ ಹೆಗಡೆ, ಸತ್ಯನಾರಾಯಣ ಹೆಗಡೆ, ನಾನು ಕೂಡ ಈ ಕಾರ್ಯಕ್ರಮದ ಯಜಮಾನಿಕೆಯನ್ನು ವಹಿಸಿಕೊಟ್ಟಂತ ಸುರೇಶ್ ಹೆಗಡೆ.
ಸಿದ್ದೇಶ್ವರ ಅಪ್ಪಗಳು ಹೇಳಿದಾಗೆ ಇದೊಂದು ಯೋಗ. ನೀವು ಗೆಲ್ಲಬಹುದು. ಈ ಕಾರ್ಯಕ್ರಮಕ್ಕೆ ನರೋಡೆ ಸರ್ ಇಷ್ಟು ಉತ್ತಮವಾದ ಮುನ್ನುಡಿಯನ್ನ ಬರೆದಿದ್ದಾರೆ ಅಂತಂದ್ರೆ ಅವರು ಅಧ್ಯಾಪನ ಮತ್ತು ಅಧ್ಯಯನಗಳ ಋಷಿ. ಅವರ ಈ ಪ್ರಾಜ್ಞಾ ಮತ್ತು ಶಾಸ್ತ್ರಬದ್ಧ ಮಾತಿಗೆ ವ್ಯಾಖ್ಯೆ ಬರೆಯುವ ದಾಷ್ಟ್ಯತೆ ಖಂಡಿತವಾಗಿಯೂ ನನಗಿಲ್ಲ. ಅಷ್ಟು ಸುಂದರವಾಗಿ ಅವರು ಇದಕ್ಕೆ ಬರೆದಿದ್ದಾರೆ. ಅದೇ ರೀತಿಯಾಗಿ ಸ್ವಲ್ಪ ಮಾತನಾಡಿದ್ರು ಕಾಮತರು ತಮ್ಮ ಪಕ್ವತೆಯ ಮಾತುಗಳಿಂದ ಈ ಕಾರ್ಯಕ್ರಮವನ್ನ ಚಂದಗೊಳಿಸಿದ್ದಾರೆ. ಪ್ರಕಾಶ್ ಕಡಿಮೆ ಅವರು ನನ್ನ ಹಿತೈಷಿ, ನಾನು ಅಣ್ಣ ಅಂತಲೇ ಕರೆಯೋದು, ಅವ್ರು ನನ್ಕಿಂತ 2 ವರ್ಷ ಕಡಿಮೆ. ಹಂಗಾಗಿ ಆ ಕಡಿಮೆಗೆ ನಾನು ಅಣ್ಣ ಅಂತ ಅಂತೇನೆ. ಹೀಗಾಗಿ ಅವರ ಧರ್ಮಪತ್ನಿ ಸಹ ನಾನು ಅತ್ತಿಗೆಯ ಸ್ಥಾನವನ್ನು ಕೊಡ್ತೇನೆ ಅವರಲ್ಲಿ ತುಂಬಿದ ಸರಸ್ವತಿಗೆ. ಅವರು ಇವತ್ತು ಈ ಪುಸ್ತಕದ ಅನಾವರಣವನ್ನ ಮಾಡಿದ್ದಾರೆ. ನೀವು ಗೆಲ್ಲಬಹುದು ಅನ್ನೋ ಒಂದು ಪುಸ್ತಕವನ್ನ ನಾನು ಕೈಗೆತ್ತಿಕೊಂಡಾಗ ನನಗೆ ಅನಿಸ್ತು, ಪ್ರಸಿದ್ಧ ಬರಹಗಾರ ಶಿವಕೇರ ಅವರ ತರ್ಜುಮೆ ಇರಬಹುದೇ, ಭಾವಾನುಭಾವ ಇರಬಹುದೇ, ಇಂಗ್ಲಿಷ್ ನಲ್ಲಿ ಯು ಕ್ಯಾನ್ ವಿನ್ ಅಂದಾಗೆ ಇದನ್ನು ಬರೆದಿರಬಹುದೇ ಅಂತ ನೋಡಿದಾಗ ಈ ಪುಸ್ತಕಕ್ಕೂ ಖೇರಾ ಅವರ ಪುಸ್ತಕಕ್ಕೂ ಗಜಾಂತರವನ್ನ ನಾನಿವತ್ತು ಕಂಡೆ. 15 ಅಣಿಮುತ್ತುಗಳಿಂದ ತುಂಬಿದಂತ ಈ ಪುಸ್ತಿಕೆ ಅಚ್ಚುಕಟ್ಟಾಗಿ ಹೊರಬಂದಿದೆ. ಬೆಲೆ ಸಾಮಾನ್ಯ ಜನರಿಗೆ ಕೈಗೆಟಕುವ 80 ರೂಪಾಯಿಗಳು. ಇವತ್ತು ನಾವು ನೋಡ್ತೇವೆ, ಇನ್ನು ಎಗ್ಗಿನಿಂದ ಹೊರಬರದ ಕೋಳಿ ಮರಿಯೋ ಅಥವಾ ಫರಾರಿಯನ್ನ ಕತ್ತುಕೊಂಡ ಸಂತನೋ ಅವರುಗಳ ದಪ್ಪ ರಟ್ಟಿನ ಗರಿಗರಿ ನೋಟಿನ ಪುಸ್ತಕಗಳ ಬದಲಾಗಿ ಇಂಥ ಒಂದು ಪುಸ್ತಕದ ಅವಶ್ಯಕತೆ ಇವತ್ತು ಈ ಸಮಾಜಕ್ಕೆ ಇತ್ತು. ಯಾಕಂದ್ರೆ ಇವತ್ತಿನ ಯುವ ಜನಾಂಗ ಇರ್ಲಿ ಅಥವಾ ಮಕ್ಕಳಿರ್ಲಿ ಎತ್ತ ವಾಲಿದೆ ಅಂತ ಕೇಳಿದ್ರೆ ಅಲ್ಲೊಂದು ಮಾನವೀಯ ಸರಪಳಿಯ ಕೊಂಡಿ ಕಳಚಿ ಹೋಗಿದೆ. ಅಮ್ಮ, ನಾನ್ 98% ಮಾಡ್ಕೊಂಡು ಬಂದೇನಿ. ತಾಯಿ ಏನ್ ಹೇಳ್ಬೇಕು? ಯಾಕೋ 2% ಏನಾಯ್ತು? ಮುಂದಿನ ಸಲ ಬಿಡಂಗಿಲ್ಲ, ನಡಿ ಹೋಗಲ್ಲಿ ಮ್ಯಾಗಿ ಇಟ್ಟೇನಿ, ತಿಂದು ಬೂಸ್ಟ್ ಕುಡಿ. ಎಂಥ ಸಂಸ್ಕೃತಿ ಇದು? ಮಕ್ಕಳನ್ನ ನಾವು ಯಾವ ರೀತಿಯಾಗಿ ಬೆಳೆಸ್ತಿದ್ದೇವೆ? ಪರಿಸರದ ಪ್ರಜ್ಞೆನೇ ಇಲ್ವಲ್ಲ. ನಮ್ಮ ಸುತ್ತಲ್ಲ ಎಷ್ಟೊಂದು ಪರಿಸರಗಳಿವೆ, ಎಷ್ಟೊಂದು ಗಾಳಿ, ಬೆಳಕು, ಮರ, ಪ್ರತಿಯೊಂದು ಸಿದ್ದೇಶ್ವರ ಸ್ವಾಮೀಜಿ ಅವರು ಮತ್ತೆ ಹೇಳಿದಾಗೆ ಈ ಒಂದು ಪರಿಸರವನ್ನ ಪ್ರೀತಿಸುವ ಒಂದು ಕಲೆಯನ್ನ, ಒಂದು ಹದವಾದ ಒಂದು ರೀತಿಯನ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ. ತಾಯಿ ಮಾಡ್ತಾ ಇರೋ ಮೊದಲಿನ ತಪ್ಪು ಎಲ್ಲಿದೆ? ರಾಮಾಯಣ, ಮಹಾಭಾರತ, ವಿಷ್ಣು ಶರ್ಮರ ಪಂಚತಂತ್ರ ಅಥವಾ ನೀತಿ ಈಸೋಪನ ನೀತಿಯ ಪಾಠಗಳು ಎಲ್ಲವೂ ಕೂಡ ಇವತ್ತು ಮರೆಯಾಗಿದೆ. ನಾವು ಸ್ಪರ್ಧಾತ್ಮಕವಾಗಿ ಹೊಂಟಿದ್ದೇವೆ. ಇವತ್ತು ಯಾವ ರೀತಿಯ ಮಕ್ಕಳನ್ನ ನಾವು ಬೆಳೆಸ್ತಾ ಇದ್ದೇವೆ ಅಂತಂದ್ರೆ, ಅವ ಒಂದೇ ಗುರಿ, IAS, ಡಾಕ್ಟರು, ಇಂಜಿನಿಯರು ಆಗ್ಬೇಕು ಅಂದ್ರೆ ಪ್ರಪಂಚದಲ್ಲಿ ಆ 3-4 ವೃತ್ತಿಯನ್ನ ಬಿಟ್ರೆ ಇನ್ನಾರು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಒಂದು ನಿಲುಮೆಯನ್ನ ಇವತ್ತು ಹೊರಟಿದ್ದಾರೆ. ಪರಿಣಾಮ ಎಲ್ಲಿಗೆ ಬರಬಹುದು, ಮುಂದೇನಾಗಬಹುದು ಅನ್ನೋದು ನಮಗೆ ಗೊತ್ತಿಲ್ಲ. ಹೇಳು ಭೂಮಿ ತಾಯೇ ನೀನು ಯಾರ ಪಗಡೆದಾಳ, ನಿನ್ನ ಮಕ್ಕಳೆಲ್ಲ ನಿನಗೆ ಹಾಳು ಮೂಳು ಕಾಳ. ಎಷ್ಟು ಸುಂದರವಾಗಿ ಅಡಿಗರು ಇದನ್ನು ಹೇಳಿದ್ದಾರೆ. ಅಂದ್ರೆ ಅಧಪತನವಾಗ್ತಾ ಇದೆ, ಮೌಲಿಕ ಅಧಪತನವಾಗ್ತಾ ಇದೆ. ಇವತ್ತು ಇದು ಒಂದೇ ನಮ್ಮ ದೇಶದ ಪರಿಸ್ಥಿತಿ ಅಲ್ಲ, ಇದು ಜಾಗತಿಕವಾಗಿ ನಡೀತಾ ಇದೆ. ಪೌರಾತ್ಯ ಪಾಶ್ಚಿಮಾತ್ಯ ದೇಶಗಳಲ್ಲಿಯೂ ಕೂಡ ಇದೇ ಸಂಸ್ಕೃತಿ ಬೆಳೆಯುತ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಪುಸ್ತಕ ಅತಿ ಉಪಯುಕ್ತವಾದಂತಹದ್ದು ಅಂತ ನನ್ನ ಭಾವನೆ. ಒಬ್ಬ ಆಡಳಿತ ವಿಜ್ಞಾನದ ವಿದ್ಯಾರ್ಥಿಯಾಗಿ, ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ನನ್ನ ಗ್ರಹಿಕೆ ಇವತ್ತು 3 ಕಾರಣಗಳಿಂದ ನಾವು ಅವನತಿಯನ್ನ ಕಾಣ್ತಾ ಇದ್ದೇವೆ. ಮಕ್ಕಳಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾ ಇಲ್ಲ.
ಕೇವಲ ಒಂದೇ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಅವರಿಗೆ ಮಾನವೀಯ ಕೊಂಡಿ ಇಲ್ಲ, ಅಹಮಿಕೆ. ಹಾಗಾಗಿ ನಾವು ಇವತ್ತು ಆ ಒಂದು ನಿಟ್ಟಿನಲ್ಲಿ ಯುವ ಪೀಳಿಗೆಯವರಾಗಿರ್ಬಹುದು ಅಥವಾ ಹೆತ್ತ ತಾಯಂದಿರಾಗಿರಬಹುದು, ಅವರು ಇಂಥ ಒಂದು ಪುಸ್ತಕದ ಅವಶ್ಯಕತೆ ಇದೆ. ಇದು ವ್ಯಕ್ತಿತ್ವ ವಿಕಸನ ಅಂತ ಹೇಳೋಕ್ಕಿಂತಲೂ ವ್ಯಕ್ತಿತ್ವೋತ್ಥಾನ. ಯಾಕೆಂತ ಕೇಳಿದ್ರೆ, ಗೆಲ್ಲುವ ಮೇಲೋಗ್ತಾನೆ, ಸೋತವ ಬೀಳ್ತಾನೆ. ಇವತ್ತು ಬಿದ್ದವನನ್ನ ನಾವು ಮೇಲೆಬ್ಬಿಸ್ತಾ ಇರೋದು ಈ ನೀವು ಗೆಲ್ಲಬಹುದು. ಸಣ್ಣ ಸಣ್ಣ ಪುಟ್ಟ ಪುಟ್ಟ ಲೇಖನಗಳು, ಅದರ ಜೊತೆಗೆ ಉದಾಹರಣೆಗಳನ್ನು ಕೊಡ್ತಾರೆ, ಬದುಕಿನ ಹೆಸರುಗಳನ್ನು ಕೊಡ್ತಾರೆ. ಇಂಥ ಇವನ ಪರಿಸ್ಥಿತಿ ಹೀಗಾಯ್ತು ಅಂತಾರೆ. ಮುಂದೆ ಲೇಖಕಿಯ ಹೇಳಿದ ಹಾಗೆ ಅಲ್ಲೊಂದು ಚಿಕಿತ್ಸಕ ಬರಹ ಇದೆ ಕೊನೆಯಲ್ಲಿ. ಎಲ್ಲಕ್ಕಿಂತ ಮಿಗಿಲಾದ ಒಂದು ಅಂಶವನ್ನ ನಾವು ಗಮನಿಸುವುದಾದ್ರೆ, ನವಿರಾದ ಕವನಗಳ ಸಾಲು ಇದೆ ಓದುಗನಿಗೆ. ಎಂದೂ ಅದು ಬೋರ್ ಆಗೋದಿಲ್ಲ. ಅಲ್ಲಿ ಒಂದು ಸಾಹಿತ್ಯದ ಒಂದು ಸಿಂಚನ ನಾವು ಪಡಿತೇವೆ. ಓದ್ತಾ ಓದ್ತಾ ಇವತ್ತು ಯಾರಿಗೂ ಉದ್ದುದ್ದದ ದೀರ್ಘವಾದಂತ ಸಾಲುಗಳನ್ನ, ಉಪದೇಶಗಳನ್ನ ಯಾರೂ ಬಯಸುವುದಿಲ್ಲ. ಇವತ್ತಿನ ಕಾಲಮಾನ ಸಮಯದ ಅಭಾವಗಳಿಂದಾಗಿ ಪುಟ್ಟ ಪುಟ್ಟದನ್ನ ಪ್ರಚೋದನಾತ್ಮಕವಾಗಿ ಮೋಟಿವೇಶನಲ್ ರೀತಿಯಲ್ಲಿ ಬರಬೇಕು. ನಾನಾಗ್ಲೇ ಹೇಳಿದ ಹಾಗೆ ಇದು ಕೇವಲ ನಮ್ಮ ರಾಷ್ಟ್ರಕ್ಕಷ್ಟೇ ಅಲ್ಲ. ನಾನು 5-6 ತಿಂಗಳ ಕಾಲ ನನ್ನ ಪತ್ನಿಯ ಜೊತೆಗೆ ಅಮೆರಿಕಕ್ಕೆ ಹೋಗಿದ್ದೆ. ಮಗನ ಜೊತೆ ಹೋದಾಗಿನ ಒಂದು ಸಣ್ಣ ಸನ್ನಿವೇಶ. ಮಗ ಆಗಿನ್ನು ಅವಿವಾಹಿತ. ಆತ 9 ಗಂಟೆಗೆ ಹೋಗುವಾಗ ನಾವು ಪ್ರೀತಿಯಿಂದ ಕೈ ಮಾಡಿ ಅವನನ್ನ ನಮ್ಮ ಕಣ್ಣಿನ ಆ ಒಂದು ಗುರಿ ತಲುಪುವವರೆಗೂ ನಾವು ಅವನನ್ನ ಕೈಯಾಡಿಸ್ತಿದ್ವಿ. ಆತ 5 ಗಂಟೆಗೆ ಬರ್ತಿದ್ದ. ಬಂದಾಗ ಅವನಿಗೆ ಬಿಸಿ ಬಿಸಿಯಾದ ಆಹಾರವನ್ನ ಮಾಡಿ ಹೊರಗೆ ವಾಕಿಂಗಿಗೆ 3 ಜನ ಹೋಗ್ತಿದ್ವಿ. ಒಂದು ದಿನ ನಾನಿನ್ನೇನು ಬರಬೇಕು ಅನ್ನುವ, ವಾಪಸ್ ಸ್ವದೇಶಕ್ಕೆ ಮರಳಬೇಕು ಅನ್ನುವಂತ ಒಂದು ಸನ್ನಿವೇಶದಲ್ಲಿ 6 ಜನ ನನ್ನ ವಯಸ್ಸಿನವರೇ ಲೇಡೀಸ್ ನನಗೆ ಕರೆ ನೀಡಿದರು. ಪ್ಲೀಸ್ ಕಮ್. ಹೋದೆ. ಅದೊಂದು ಗ್ಲಾಸಿನ ಆಫೀಸ್, ರೆಂಟಲ್ ಆಫೀಸ್ ಅಂತಾರೆ. ಅದರ ಮಧ್ಯದಲ್ಲಿ ಗ್ಲಾಸ್ ಗಾಜಿನ ಮನೆ ಇರ್ತದೆ. ಅವರೆಲ್ಲ ಸುತ್ತಲೂ ಕುರ್ಚಿ ಹಾಕೊಂಡು ನನ್ನೊಬ್ಬನನ್ನ ಮಧ್ಯದಲ್ಲಿ CBIದವರು ಅಪರಾಧಿಯನ್ನ ಗ್ರಿಲ್ ಮಾಡದ ರೀತಿಯಲ್ಲಿ ಆ ಪರಿಸ್ಥಿತಿ ನನಗಿತ್ತು. ಅದರಲ್ಲಿ ಅವರು ಹೇಳ್ತಾರೆ, ನಾನ್ ನಿಮ್ಮನ್ನ ಗಮನಿಸಿದ್ದೇನೆ. ನಿಮ್ಮ ಮಗ 28-29 ಪ್ರಾಯದ ಮಗ. ಅವನನ್ನ ಎಷ್ಟು ಅವ್ಯಾಜವಾಗಿ ನೀವು ಪ್ರೀತಿಸ್ತೀರಿ. ಪ್ರಾರಂಭದಲ್ಲಿ ಹೋಗ್ಬೇಕಾದ್ರೆ ಅವನಿಗೆ ಟಾಟಾ ಮಾಡ್ತೀರಿ, ಬಂದಾಗ ಮಾಡ್ತೀರಿ, ಆಮೇಲೆ ಅವನನ್ನ ವಾಕಿಂಗಿಗೆ ಹೋಗ್ತಾನೆ. ಆತ ತನ್ನ ತಾಯಿ ಒಂದ್ ದಿವ್ಸ ಬೀಳುವ ಹಂತದಲ್ಲಿದ್ದಾಗ ಹೋಗಿ ಹಗ್ ಮಾಡಿ ಹಿಡ್ಕೊಂಡ. ಇನ್ನೊಂದ್ ದಿವ್ಸ ಕೊರೆಯುವ ಚಳಿಯಲ್ಲಿ ಮತ್ತೆ ಮನೆಗೆ ಹೋಗಿ ಸ್ವೆಟರ್ ಅನ್ನ ತಂದು ಹೊದೆಸಿದ. ಇದೆಲ್ಲ ಹೇಗೆ ಸಾಧ್ಯ? ನಮಗೂ ಮಕ್ಕಳಿದ್ದಾರೆ, ಆದ್ರೆ ನಾವು ಯಾವ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಮಮಕಾರಗಳಿಂದ ವಂಚಿತರಾಗಿದ್ದೇವೆ. ಇದಕ್ಕೆಲ್ಲ ಕಾರಣ ಏನು? ನಾನು ಹೇಳಿದೆ, ಕಾರಣ ನಿಮ್ಮಲ್ಲಿ ಸಂಸ್ಕಾರ ಇಲ್ಲದಿರುವುದು. ನಮ್ಮ ನಾಡು ಶ್ರೀರಾಮರ ನಾಡು. ನಿಮ್ಮಂತೆ ಅಲ್ಲಿ ಬಹುಪತ್ನಿತ್ವ ಇಲ್ಲ, ಏಕಪತ್ನಿ ವ್ರತಸ್ಥರು. ನಿಮ್ಮಂತೆ ಮುಕ್ತ ಲೈಂಗಿಕತೆ ಇಲ್ಲ, ಲೈಂಗಿಕತೆ ಇದೆ, ಆದರೂ ವಿದಿನ್ ದ ನ್ಯಾರೋ ಸೆಲ್ಸ್ ಆಫ್ ದ ಹೌಸಸ್. ನೀವೆಲ್ಲರೂ ತಾಯಂದಿರು. ನಿಮ್ಮಲ್ಲಿ ಒಂದು ಬಾಂಡ್ ಇದೆ. ಅದು 2 ಹೃದಯಗಳನ್ನಷ್ಟೇ ಜೋಡಿಸುವ ಬಾಂಡ್ ಅಲ್ಲ, ತಾಯಿ ಮತ್ತು ಮಗನನ್ನ ಜೋಡಿಸುವಂತ ಒಂದು ಬಾಂಡ್ ಅಂತ ಹೇಳಿ ಶ್ರೀ ಶ್ರೀ ಶಂಕರರ ಕ್ಷಮಾಪಣಾ ಸ್ತೋತ್ರದ ಕುಪುತ್ರ ಭವತಿ ಕ್ವಚಿತಪಿ ಕುಮಾತಾ ನ ಭವತಿ, ತಾಯಿಯ ಮಹತ್ವವನ್ನ ವಿವರಿಸಿ ಹೇಳಿದೆ. ಎಂತಹ ಅಮೆರಿಕದಲ್ಲಿ 17 ವರ್ಷ ಆದ್ಮೇಲೆ ಫ್ರೀ ಇದೆ. ಯುವಕರು ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ಬಹುದು, ಎಲ್ಲಿ ಬೇಕಾದ್ರೆ ಇದು ಮಾಡ್ಬಹುದು. ಮಕ್ಕಳು ಸ್ವಾತಂತ್ರ್ಯ ಇದೆ. ಹಾಗಾಗಿ ಅವರನ್ನ ಬಿಟ್ಟು ಬಿಡ್ತಾರೆ, ಸ್ವೇಚ್ಛೆ ಆಗ್ತಾರೆ. ಪರಿಣಾಮ ಮಾತ್ರ ಬಹಳ ಗಂಭೀರವಾಗಿರ್ತದೆ. ಸ್ನೇಹಿತರೆ,
52% ಮಕ್ಕಳು, ಇಂತಹ ದೂರವಾದ ಮಕ್ಕಳು ಕೊಕೇನ್, ಪೇನ್ ಕಿಲ್ಲರ್, ಮಾರಿಜೂನಾದ ದಾಸರಂತಾರೆ. ಪ್ರೇಮದಿಂದ ವಂಚಿತರಾಗಿದ್ದದ್ದು ಅವರಿಗೊಂದು ಏಕಾಂಗಿತನ ಕಾಡ್ತದೆ. ಕೊನೆಯಲ್ಲಿ ಅವರು ನಿತ್ಯವೂ ಇದನ್ನ ಇಂಜೆಕ್ಟಿಬಲ್ಸ್, ಚುಚ್ಚುಮದ್ದನ್ನ ತೆಗೆದುಕೊಂಡು ಎಕ್ಸ್ಟಸಿ, ತಮ್ಮದೇ ಆದ ಲೋಕದಲ್ಲಿ ಹೋಗ್ತಾರೆ. ಅದರಿಂದನೂ ತೃಪ್ತಿ ಆಗೋದಿಲ್ಲ. ಬಹುಪಾಲು ಅಮೆರಿಕನ್ನರು ಸೈಕೋ ಆಗ್ತಾರೆ. ಇಂತಹ ಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತದೆ. ಕೊನೆಗೆ ತನಗೆ ಯಾರೂ ಇಲ್ಲ ಅಂತ ಹೇಳಿ ತೀರಾ ಹುಚ್ಚನಾದ ಸ್ಥಿತಿಯಲ್ಲಿ ತನ್ನ ನಾಡಿಯ ನರವನ್ನ ಕತ್ತರಿಸಿಕೊಂಡು ಆ ರಕ್ತವನ್ನ ಸ್ರವಿಸಿಕೊಂಡು ಸತ್ತು ಚರಮ ನಿದ್ದೆಗೆ ಮೊರೆ ಹೋಗ್ತಾರೆ. ಅಂದಾಗ ಇಂಥ ಒಂದು ಸ್ಥಿತಿ ಮನುಕುಲಕ್ಕೆ, ಯುವ ಜನಾಂಗಕ್ಕೆ ಹೋದಾಗ ಅಲ್ಲೊಂದು ಚುಚ್ಚುಮದ್ದು ಅವಶ್ಯಕತೆ ಇದೆ. ಅಂತ ಒಂದು ಚುಚ್ಚುಮದ್ದು ಇವತ್ತು ಈ ನೀವು ಗೆಲ್ಲಬಹುದು ಎಂಬ ಪುಸ್ತಕ ಆದೀತು. ಕವಿತಾ ಅವರು ಈಗಾಗಲೇ ನೆಸ್ಟೆಡ್ ಲವ್ ಹೇಳಿದಾಗೆ ಸುಂದರವಾದ ಇಂಗ್ಲಿಷ್ ಕಥೆಗಳನ್ನ ರಚಿಸಿದ್ದಾರೆ. ಅರ್ಥವಾಗ್ತದೆ, ಅದು ನಾನು ಓದಿದ್ದೇನೆ. ಅವರೊಬ್ಬರು ಉತ್ತಮ ಮಗಳಾಗಿ, ಪತ್ನಿಯಾಗಿ, ತಾಯಿಯಾಗಿ, ಎಲ್ಲಕ್ಕಿಂತ ಶಿಕ್ಷಕಿಯಾಗಿ ಅನುಭವದಿಂದ ಬರೆದಂತ ಇದು. ಯಾಕೆ ಅಂತ ಕೇಳಿದ್ರೆ, ಬೆಚ್ಚಗಿನ ಕಂಬಳಿಯನ್ನ ಹೊದ್ದವನಷ್ಟೇ ಆ ಥಂಡಿಯ ಪರಿಕಲ್ಪನೆಯನ್ನ ನೀಡ್ಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಆ ಒಂದು ಪರಿಪೂರ್ಣತೆಯಿಂದ, ಅನುಭವದಿಂದ ಗಟ್ಟಿ ಕಾಳನ್ನ ಮಾಡ್ಕೊಂಡಿದ್ದಾರೆ. ಇವತ್ತಿನ ಮಕ್ಕಳಿಗೆ ಬೇಕಾಗಿರೋದು ಪ್ರೀತಿ. ನಗುವನ್ನೇ ನಾವು ಇವತ್ತು ಕಾಣ್ತಾ ಇಲ್ಲ. ಇವತ್ತದೇ ರೇಸು, ಮತ್ತದೇ ಬದುಕು. ಇದು ಅವನತಿಗೆ ಹಾಕೊಟ್ಟಂತ ಒಂದು ನಾಂದಿ. ಸಾಕಷ್ಟು ಜನ ಇದರ ಬಗ್ಗೆ ನಮ್ಗೆ ಗೈಡೆನ್ಸ್ ಕೊಟ್ಟಿದ್ದಾರೆ, ಪುಸ್ತಕಗಳನ್ನ ಬರೆದಿದ್ದಾರೆ. ಆದರೆ ಎಲ್ಲವೂ ಇದಕ್ಕಿಂತ ವಿಭಿನ್ನ. ಪ್ರಾಯಶಃ ಇವತ್ತಿನ ಕಾರ್ಯಕ್ರಮವೇ ಒಂದು ವಿಭಿನ್ನ. ಅವರ ಮಗಳಾದ ಸಾನಿಕಾ ಸಹೋದರಿ ಇಷ್ಟು ಸುಂದರವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಒಂದು ಕಳೆಯನ್ನ ತಂದ್ರು. ನಂತರ ನೀವೆಲ್ಲ ಇದಕ್ಕೆ ಪ್ರಸ್ತುತಿ ಮಾಡಿ ಈ ಒಂದು ಅನಾವರಣಕ್ಕೆ ಸಾಕ್ಷಿಯಾದ್ರಿ. ಹೀಗಾಗಿ ಇದು ಉತ್ತಮವಾದ, ಸತ್ಯಕ್ಕೂ ಚೆನ್ನಾದ ಪರಿಣಾಮವನ್ನ, ಚಿಕಿತ್ಸಕ ಶಕ್ತಿಯನ್ನ ಪಡೆಯಬಲ್ಲದು ಅಂತ ನನಗನ್ನಿಸ್ತದೆ. ಯಾಕೆ ಅಂತ ಕೇಳಿದ್ರೆ, ಇವತ್ತು ನಾವು ಸೋತಿದ್ದೇವೆ, ನಾವೆಲ್ಲೋ ಮುಳುಗ್ತಾ ಇದ್ದೇವೆ. ಅದಕ್ಕೆ ಡಿ.ವಿ.ಜಿ ಅವರು ಹೇಳ್ತಾರೆ, ಮುಳುಗದಿರು ಜೀವನದಿ ತೆರೆಯ ಮೇಲೇಳುತ್ತಿರು, ಒಳಿತನಾಗಿಸು ಕೊಡುತ ಸಂತಸವ, ಕಳವಳಂ ಬಿಡು ಜೀವನದಿ ನಡೆ ಕೊನೆಯ ಕರೆ ಬಂದಂದು, ಮಿಳಿತನಿರು ವಿಶ್ವದಲ್ಲಿ ಮಂಕುತಿಮ್ಮ. ಮಿಳಿತನಾಗಿರ್ಬೇಕು. ನಮ್ಮಲ್ಲೇ ನಾವು ಸಂತೋಷವನ್ನ, ಪ್ರೀತಿಯನ್ನ ಹಂಚಿಕೊಳ್ಳದಿದ್ರೆ ನಾವು ಈ ಸಮಾಜದಲ್ಲಿ ಹೇಗೆ ಬದುಕಲಿಕ್ಕೆ ಸಾಧ್ಯ? ಇಂದಿನ ಅನೇಕ ಮಕ್ಕಳಲ್ಲಿ ನಾವು ಪ್ರೀತಿ, ನಗುವನ್ನೇ ಕಾಣೋದಿಲ್ಲ. ಕೆ.ಎಸ್. ನರಸಿಂಹಸ್ವಾಮಿ ಅವರು ಹೇಳ್ತಾರೆ, ನಕ್ಕರಂತೆ ನಟಿಸಬೇಡ, ನಕ್ಕು ಬಿಡು ಸುಮ್ಮನೆ, ಬೆಳಕಾಗಲಿ ತಣಕಾಗಲಿ ನಿನ್ನೊಳಗಿನ ಒಳಮನೆ ಅಂತ. ಎಷ್ಟು ಸಂತೋಷ, ಎಷ್ಟು ಪ್ರೀತಿ ಇಂದಿನ ಮಕ್ಕಳಲ್ಲಿ ನಾವು ಕಾಣ್ತಾನೆ ಇಲ್ಲ. ಕಾರಣ ಅವರನ್ನ ನಾವು ಬೆಳೆಸಿದ ಪರಿ. ಅವರಿಗೆ ಬಾಹ್ಯ ಪ್ರಪಂಚ, ಹೊರ ಪ್ರಪಂಚದ ಪರಿಕಲ್ಪನೆಯನ್ನೇ ನಾವು ಕೊಡ್ತಾ ಇಲ್ಲ. ನಾವು ಪ್ರೀತಿಸುವುದು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಪಕ್ಕದಲ್ಲಿ ವೃದ್ಧಾಪ್ಯವನ್ನ ಹೊಂದಿದಂತ ಯಾರೋ ಇರ್ತಾರೆ, ಅವರನ್ನ ಪ್ರೀತಿಯಿಂದ ಮಾತನಾಡಿಸಿ. ಹೊರಗಡೆ ಅಂಚೆ ಅಣ್ಣ ಬರ್ತಾ ಇರ್ತಾನೆ, 100 ಮೈಲು ಸೈಕಲ್ ತುಳಿದು ನಿಮ್ಮನೆಗೆ ಅಂಚೆಯನ್ನು ಕೊಡ್ತಾನೆ. ಒಂದು ಪ್ರೀತಿಯ ಮಾತನ್ನ ಅವನ ಜೊತೆ ಆಡೋಣ. ನಾವು ಎಷ್ಟು ಅಂಚೆಗಳಿರ್ತವೆ, ಎಲ್ಲೆಲ್ಲಿ ಹೋಗ್ತೀವಿ, ನಿನಗೇನಾದ್ರೂ ಕುಡಿಯಲಿಕ್ಕೆ ನೀರು ಬೇಕಾ ಅಂತ ಕೇಳಿ ಅವನ ಪ್ರತಿಕ್ರಿಯೆಯನ್ನ ನೀವು ನೋಡಿದಾಗ ಇಷ್ಟು ಸಂತೋಷ ಪಡ್ತೀರಿ. ಯಾರೋ ಒಬ್ಬ ನನ್ನನ್ನ ಮಾತನಾಡಿಸನಲ್ಲ ಅನ್ನುವಂತ ಒಂದು ಸಂತೃಪ್ತಿಯ ಭಾವವನ್ನ ನೋಡಿ ನಾವು ಆನಂದಿಸಬಹುದು. ಆ ಅಮೇರಿಕನ್ ಪ್ರಜೆಗಳು ಮುಂದೆ ನಾನು ಆಡಿದ ಮಾತನ್ನ ಅನುಷ್ಠಾನಕ್ಕೆ ತಂದರೋ ಇಲ್ವೋ ನನಗ್ ಗೊತ್ತಿಲ್ಲ.
ಆ ಕ್ಷಣದ ಭಾವನೆಯನ್ನ ನಾನು ಅನುಭವಿಸಿದ್ನಲ್ಲ, ಆ ಸುಖವನ್ನ ನಾನು ಅನುಭವಿಸಿದ್ನಲ್ಲ, ದಟ್ ಈಸ್ ಗ್ರೇಟ್. ಅದು ನನಗೆ ಸಂತೋಷವನ್ನ ಕೊಟ್ಟಿದೆ. ಇವತ್ತಿನ ದಿನ ಹಾಗಿರಬೇಕು. ಇವತ್ತು ಒಂದೇ ಒಂದು ಉದಾಹರಣೆ, ದನಗಾಹಿಯೋ ಅಥವಾ ಆಡನ್ನ ಮೇಯಿಸ್ಕೊಂಡು ಹೋಗ್ತಾ ಇರ್ತಾನೆ. ಅವನು ದಿನನಿತ್ಯದ ಕೆಲಸ, ಅವನ ಜೊತೆ ಒಂದು ನಾಯಿಯೂ ಹೋಗ್ತದೆ. ಒಂದು ದಿವಸ ಆ ನಾಯಿಯ ಸಮೀಪ ಹೋಗಿ ಆ ದನಗಾಯಿ ಯುವಕನ ಹತ್ರ ಕೇಳಿ, ಏನಪ್ಪಾ ಎಂತ ಚಂದಿದೆ ನಿನ್ ನಾಯಿ, ಎಷ್ಟು ಖುಷಿ ಕೊಡ್ತದೆ, ಅದು ಇಡೀ ನಿನ್ನ ಈ ಒಂದು ಆಡಿನ ಒಂದು ಸಮೂಹವನ್ನ ನಿಯಂತ್ರಿಸ್ತದೆಯಲ್ಲ, ಇಟ್ ಈಸ್ ಗ್ರೇಟ್, ಬಹಳ ಒಳ್ಳೆ ಕೆಲಸ ಮಾಡ್ತದೆ ಅಂತ ಹೇಳಿ ಕ್ಷಣಕಾಲ ಒಂದು ರಿಯಾಕ್ಷನ್, ಪ್ರತಿಕ್ರಿಯೆಗಾಗಿ ಕಾಯಿರಿ. ಅವಾಗ ಅವನ ತನ್ನ ನಾಯಿಯನ್ನ ನೋಡ್ತಾನೆ. ಹೌದಲ್ಲ, ದಿನನಿತ್ಯವೂ ತನ್ನ ಕಾಯಕದಲ್ಲಿ ಇದು ತೊಡಗಿದೆ, ಒಂದು ದಿನ ಕೂಡ ನಾನು ಅದನ್ನು ಮೈದಡವಲಿಲ್ಲ, ಅದರ ಬಾಲವನ್ನು ಆಡಿಸುವುದನ್ನ ನೋಡಿಲ್ಲ, ಅದರ ಪ್ರೀತಿಯನ್ನ ನೋಡ್ಲಿಲ್ಲ ಅಂತ ಹೇಳಿ ಅದರ ಮೈದಡುತ್ತಾನೆ. ಅವಾಗ ಅಲ್ಲ, ಇಷ್ಟು ವರ್ಷಗಳ ಕಾಲವೂ ಕೂಡ ನಾನು ಇವ್ರ ಜೊತೆ ಹೋಗ್ತೇನೆ, ಒಂದು ದಿನವೂ ನನ್ನ ಮೈದಡವದ ಈ ಯಜಮಾನ ನನ್ನ ಮೈದಡವಿದನಲ್ಲ ಅಂತ ಸಂತೋಷದಿಂದ ಅದು ಬಾಲಾಡಿಸ್ತದೆ, ಬಾಯಿ ತೆಗಿತದೆ. ಅದನ್ನು ನೋಡಿ ಅವನು ಸಂತೋಷ ಪಡ್ತಾನೆ. ಅವರಿಬ್ಬರನ್ನು ನೋಡಿ ನಾವು ಸಂತೋಷ ಪಡೋಣ. ಇದು ನಮ್ಮ ಪ್ರವೃತ್ತಿಯಾಗಬೇಕು. ಹೋಟೆಲ್ಗೆ ಹೋಗ್ತೇವೆ, ಸಾಕಷ್ಟು ಐಟಮ್ಸ್ ಅನ್ನ ತಗೊಳ್ತೇವೆ. ಅಲ್ಲಿ ದಿನನಿತ್ಯದ ಕಾಯಕದಲ್ಲಿ ನಮ್ಮ ಮಗನೋ ನಮ್ಮ ಮೊಮ್ಮಕ್ಕಳ ಪ್ರಾಯದ ಹುಡುಗ ಒರೆಸ್ತಾನೋ, ಬುಸಿ ಕಪ್ಪುಗಳನ್ನು ತೆಗೆದುಕೊಂಡು ಹೋಗ್ತಾನೆ. ಒಂದು ದಿವಸ, ಏನ್ ಮರಿ, ಏನ್ ವಯಸ್ಸು ನಿಂದು, ಏನ್ ಮಾಡ್ತಾ ಇದ್ದೀಯಾ ನೀನು, ಯಾವ ಊರು ಹೇಳಿ, ಆ ದಿನನಿತ್ಯದ ಆ ದಿನಚರಿಯಲ್ಲಿ ಮನೋಟನಿ ಏಕತಾನತೆಯಲ್ಲಿ ಇನ್ನೊಬ್ಬ ಹೃದಯ ನನ್ನ ಬಗ್ಗೆ ಕೇಳಿದ್ನಲ್ಲ ಅಂತ ಸಂತೋಷ ಪಡಿ ಅವರ ಆತ್ಮ ನಗುವುದನ್ನ ನಾವು ಅವರ ಆಂತರ್ಯದಿಂದ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಇಂಥ ಒಂದು ಸಂದರ್ಭ ನಮಗೆ ಬರಬೇಕು. ಇದನ್ನ ನಾವು ನಮ್ಮ ಮಕ್ಕಳಿಗೆ ಹಾಕ್ಬಿಟ್ರೆ, ಜೊತೆಯಲ್ಲಿ ಇಂತಹ ಪುಸ್ತಕಗಳ ಟಾನಿಕ್ ಸಿಕ್ಕಿದ್ರೆ ಸತ್ಯವಾಗಿಯೂ ನಾವು ಪರಿಪೂರ್ಣತೆಯತ್ತ ಹೋಗಬಹುದು. ಒಂದು ಹೊಸ ಜನಾಂಗವನ್ನ ನಾವು ಸೃಷ್ಟಿ ಮಾಡಬಹುದು. ಇಂಥ ಒಂದು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷೀಯನಾಗಿ ಬಂದಂತ ನಾನು ತುಂಬಾ ಸಂತಸ ಪಟ್ಟಿದ್ದೇನೆ. ಯಾಕೆಂದ್ರೆ ಅನೇಕ ಹೃದಯಗಳು ಈ ನನ್ನ ಆತ್ಮ ನಿವೇದನೆಯ ಮಾತುಗಳನ್ನ ಕೇಳಿದ್ದಾರೆ. ಪ್ರಾಜ್ಞರಾದಂತ ನರೋಡೆ ಸಾಹೇಬರು, ಕಾಮತರು, ನನ್ನ ಮಿತ್ರರು ಎಲ್ಲರೂ ಈ ನನ್ನ ಮಾತನ್ನ ಆಲಿಸಿದ್ದಾರೆ. ಇದೊಂದು ಸುಂದರವಾದಂತ ಕಾರ್ಯಕ್ರಮ. ಇಂಥದೇ ಕಾರ್ಯಕ್ರಮಗಳು ನಡೆಯಲಿ. ಕವಿತಾರ ಈ ಒಂದು ಬರೆಹದ ವಿಸ್ತಾರ ಇನ್ನೂ ಆಗಲಿ. ಯಾಕೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದು ಅನುಭವ ಪೂರ್ಣವಾದಂತ ಪುಸ್ತಕ. ಚಿಕ್ಕದಿರಬಹುದು, ಇದರಲ್ಲಿ ತುಂಬಿದ ಸತ್ವವಿದೆ, ಇದರಲ್ಲಿ ಅಣಿಮುತ್ತುಗಳಿವೆ. ಹೀಗಾಗಿ ಇದು ಒಂದು ಸಾಮಾನ್ಯ ಜನಸಾಮಾನ್ಯರನ್ನ ತಲುಪಿಸುವ ತನ್ಮೂಲಕ ಆ ಚುಚ್ಚು ಮದ್ದುನಿಂದ ಗುಣಮುಖರಾಗಿ ಒಂದು ಹೊಸ ಜನಾಂಗವನ್ನ ಸೃಷ್ಟಿಯನ್ನ ಮಾಡುತ್ತದೆ ಎನ್ನುವ ಒಂದು ಭರವಸೆ ನನಗಿದೆ. ಇಂಥ ಒಂದು ಅವಕಾಶವನ್ನ ಕೊಟ್ಟಿದ್ದಂತ ಮತ್ತು ನಿಮ್ಮೊಡನೆ ಕಲಿಯಲಿಕ್ಕೆ ನನಗೊಂದು ಸದವಕಾಶ ಸಿಕ್ತಲ್ಲ, ಇದಕ್ಕೆ ಧನ್ಯವಾದ. ಕವಿತಾ ಮೇಡಮ್, ನೀವು ನಿಜಕ್ಕೂ ಧನ್ಯರು. ಇಂತಹ ಸುಂದರವಾದ ಪರಿಸರ ನಿಮ್ಮ ಮನೆಯ ಒಳಜಗಲಿ, ಹೀಗೆಯೇ ತುಂಬಲಿ. ಇದು ಸಾಹಿತ್ಯದ ಕಣಜದ ಶಿಖರವನ್ನ ಏರಿ ಅಲ್ಲೊಂದು ರಥ ಎಳೆಯಲಿ ಅಂತ ಹಾರೈಸ್ತಾ ಈ ಒಂದು ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ಮುಕ್ತಾಯ ಅಂತ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕಡೆಯಲ್ಲಿ ಹಾರೈಸಿದ ನೆರೆದ ಎಲ್ಲಾ ಸಜ್ಜನರಿಗೂ ಸಾಹಿತ್ಯಾಸಕ್ತರಿಗೂ ವಂದನೆ ಸಲ್ಲಿಸಲು ನ್ಯಾಯವಾದಿ ಶ್ರೀ ಎಸ್.ಕೆ. ಹೆಗಡೆಯವರಲ್ಲಿ ಕೋರಿಕೆ. ವಿಶೇಷ ಆಹ್ವಾನದ ಮೇರೆಗೆ ಉಪಸ್ಥಿತರಿದ್ದಂತಹ
ಶ್ರೀ ವಿಠ್ಠಲದಾಸ್ ಕಾಮತ್ ಅವರಿಗೆ ಪುಸ್ತಕ ಬಳಗದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅತಿಥಿಗಳಾದಂತಹ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳಾದಂತಹ ಶ್ರೀ ಅಶೋಕ್ ನರೋಡೆ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನೀವು ಗೆಲ್ಲಬಹುದು ಪುಸ್ತಕ ಬಿಡುಗಡೆ ಮಾಡಿದಂತಹ ಸಾಹಿತಿಗಳಾದ ಶ್ರೀ ಪ್ರಕಾಶ್ ಕಡಿಮೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಸಾಹಿತಿ ಹಾಗೂ ಉಪನ್ಯಾಸಕರಾದ ಶ್ರೀ ಸುರೇಶ್ ಹೆಗಡೆ ಅವರಿಗೆ ಪುಸ್ತಕ ಬಳಗದ ವತಿಯಿಂದ ವಂದನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದ ಸೂಕ್ಷ್ಮ ಸಂವೇದನೆಯ ಬರಹಗಾರ್ತಿ ಶ್ರೀಮತಿ ಸುಚಿತ್ರಾ ಹೆಗಡೆ ಮೈಸೂರು ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಪುಸ್ತಕ ಪ್ರಕಾಶಕರಾದ ಅಕ್ಷರ ಮಂಟಪದ ಚೇತನ್ ಕಣಬೂರ್ ಬೆಂಗಳೂರು ಇವರಿಗೂ ಕೂಡ ವಂದನೆಗಳು. ಲೇಖನವನ್ನು ಪ್ರತಿ ವಾರ ಪ್ರಕಟಿಸುತ್ತಿದ್ದ ವಿನಯವಾಣಿ ದೈನಿಕ ಪತ್ರಿಕೆಯ ಉಪಸಂಪಾದಕರಾದ ವಾಯಂ ಕೋಲ್ಕಾರ್ ಕೊಪ್ಪಳ ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಕಾರ್ಯಕ್ರಮಕ್ಕೆ ತಂತ್ರಜ್ಞಾನ ಸಹಾಯ ಮಾಡಿದಂತಹ ಶ್ರೀ ನಿತೀಶ್ ಯದಗೇರಿ ಹುಬ್ಬಳ್ಳಿ ಇವರಿಗೆ ವಂದನೆಗಳು. ಪುಸ್ತಕದ ಲೇಖಕಿಯಾದಂತಹ ಕವಿತಾ ಹೆಗಡೆ ಅವರಿಗೆ ಪುಸ್ತಕ ಬಳಗದ ವತಿಯಿಂದ ವಂದನೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆಂದಗಾಣಿಸಿದಂತಹ ಸಾಹಿತಿಗಳು, ಬರಹಗಾರರು, ಸಾಹಿತ್ಯಾಭಿಮಾನಿಗಳು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ಕುಮಾರಿ ಸಾನಿಕಾ ಹೆಗಡೆ ಅವರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಭಾಗವಹಿಸಿ ತನ್ಮೂಲಕ ಈ ಕಾರ್ಯಕ್ರಮ ಕಾಣಲಿಕ್ಕೆ ಪಾತ್ರರಾದಂತ ಸರ್ವರಿಗೂ ಪುಸ್ತಕ ಬಳಗದ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ವಂದನೆಗಳು. ಧನ್ಯವಾದಗಳು ಎಸ್ ಕೆ ಹೆಗ್ಡೆ ಅವರಿಗೆ. ಅತ್ಯಂತ ಅಮೋಘವಾಗಿ ಭಾಷಣ ಮಾಡಿದಂತಹ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ಹೊತ್ತು ತಾಳ್ಮೆಯಿಂದ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಬರಿಯ ಪ್ರೀತಿಯಿಂದಲೇ ಗೆಲ್ಲಿಸಿಕೊಟ್ಟ ಎಲ್ಲ ಬಂಧುಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಮತ್ತೊಮ್ಮೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಮುಗಿಸಲು ಅನುಮತಿಯನ್ನು ಕೋರುತ್ತೇನೆ. ಧನ್ಯವಾದಗಳು. ಶುಭರಾತ್ರಿ.